ಎಲ್ಲರಿಗೂ ನಮಸ್ಕಾರ. ಆಮ್, ಈ ಪುನಶ್ಚೇತನ ಕಾರ್ಯಕ್ರಮ ಏನ್ ಮಾಡಿದ್ವಿ ಇತ್ತೀಚೆಗೆ. ಅದಾದ್ಮೇಲೆ ಮತ್ತೆ ನಿಮ್ಗೆ ಈ ಪೂರ್ವ ಸಿದ್ಧತಾ ಸಭೆ ಏನಕ್ಕೆ ಮಾಡ್ತಿದ್ವಿ ಅನ್ನೋದ್ರ ಬಗ್ಗೆ ಕೆಲವರಿಗೆ ಒಂದು ಕಿರಿಕಿರಿ ಅನ್ಸ್ಬೋದು, ಅಥವಾ ಕೆಲವರಿಗೆ ಇದು ಏನಕ್ಕೆ ಮಾಡ್ತಿದೆ ಅಂತ ಸಂದೇಹ ಇರ್ಬೋದು. ಈಗ ನೀವು ಆಗ್ಲೇ ಎಲ್ಲ ಬ್ಲಾಕ್ ಹಂತದಲ್ಲಿ ಸೇರ್ಕೊಂಡು ಎಲ್ಲರೂ ಈಗ ಬೆಳಗ್ಗೆಯಿಂದ ಹಂಚ್ಕೊಂಡಿದ್ದಾರೆ. ಬಹುಶಃ ಒಂದು ಹೊಸ ಅನುಭವ ನಿಮ್ಗೆ. ಏನಂತಂದ್ರೆ ನಾವೆಲ್ಲ ಒಟ್ಟಿಗೆ ಬಂದ್ರೆ ನಮ್ಮ ಕಲಿಕೆ ಹೇಗ್ ಚೆನ್ನಾಗಾಗತ್ತೆ ಅನ್ನೋದು ನಿಮ್ಗೆ ಆಗ್ಲೇ ಒಂದು ಅನುಭವ ಆಗ್ತಾ ಇದೆ. ಈ ನಿಟ್ಟಿನಲ್ಲಿ ಶನಿವಾರ ನಡೆಯುವಂತ ಸಂಚಲನ ಸಭೆಗೆ ಮೊದಲನೇ ಸರಿ ಪೂರ್ವಸಿದ್ಧ ಸಭೆಯಲ್ಲಿ ಭಾಗವಹಿಸಿದ್ದೀರಿ. ಕೆಲವೊಂದು ಬ್ಲಾಕ್ಗಳು ಅದನ್ನ ನಾಳೆ ನಾಡದ್ದು ಅಥವಾ ಗುರುವಾರ ಶುಕ್ರವಾರ ಮಾಡ್ತಾ ಇದ್ದಾವೆ, ಕೆಲವೊಂದು ಅಲ್ಲಿನ ಸ್ಥಳೀಯ ಕಾರಣಗಳಿಂದಾಗಿ. ಹಾಗಾಗಿ ಈ ಒಂದು ಸಭೆಗೆ ಶುಭ ಆಶಯನ ಹೇಳಲಿ ಅಂತ ಹೇಳಿ ನಮ್ಮ ಡಯಟ್ ನ ಹಿರಿಯ ಉಪನ್ಯಾಸಕರಾದ ಮಮತಾ ಮಣಿಯವ್ರನ್ನ ಕೇಳ್ಕೊತೀನಿ. ಅವ್ರು ಮಾತಾಡಿದ ತಕ್ಷಣ ಕೇರಿಂಗ್ ವಿತ್ ಕಲರ್ನ ಸಂಪನ್ಮೂಲ ವ್ಯಕ್ತಿಗಳು ನಿಮ್ಮನ್ನ ಕುರಿತು ಉದ್ದೇಶಿಸಿ ಮಾತಾಡ್ತಾರೆ. ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತನ ಬಯಸಿ ಮಮತಾಮಣಿ ಮೇಡಮ್ ಅವ್ರನ್ನ ನಿಮ್ಮನ್ನ ಕುರಿತು ಮಾತಾಡ್ಬೇಕು ಅಂತ ಕೇಳ್ಕೊತೀನಿ. ಎಲ್ರಿಗೂ ನಮಸ್ಕಾರ. ಈ ದಿನದ ಈ ಸಭೆಯಲ್ಲಿ ಹಾಜರಿರ್ತಕ್ಕಂತಹ ನಮ್ಮ ಕೇರಿಂಗ್ ವಿತ್ ಕಲರ್ಸ್ ನ ಡಾಕ್ಟರ್ ಪ್ರಸನ್ನ ಸರ್ ಅವರೇ, ಹಾಗೂ ನಮ್ಮ ಕೇರಿಂಗ್ ವಿತ್ ಕಲರ್ಸ್ ನ ಎಲ್ಲ ಸ್ನೇಹಿತರೆ ಮತ್ತು ಈ ಎಲ್ಲ 10 ತಾಲೂಕಿನ ಸುಗಮಕಾರ ಶಿಕ್ಷಕ ಬಂಧು ಮಿತ್ರರೇ, ಇವತ್ತು ನಿಮ್ಗೆ ಸರ್ ಆಗ್ಲೇ ಹೇಳ್ದಾಗೆ ನಾವು ಈಗಾಗ್ಲೇ ಒಂದು ಪುನಶ್ಚೇತನ ಕಾರ್ಯಾಗಾರವನ್ನ ಎಲ್ಲ 10 ತಾಲೂಕಿನ ಶಿಕ್ಷಕ ಸುಗಮಕಾರರಿಗೆ ಆಯಾ ಏನು ಬ್ಲಾಕ್ ನಲ್ಲಿ ನಾವು ತರಬೇತಿಯನ್ನ ನೀಡಿದ್ದೇವೆ. ಅಂದ್ರೆ 10 ತಾಲೂಕಿನ ಶಿಕ್ಷಕರಿಗೆ ಏನೆಲ್ಲ ಈ ವರ್ಷದ ಕಾರ್ಯಕ್ರಮಗಳಿರುತ್ತೆ, ಅದರ ರೂಪುರೇಷೆಗಳು ಏನು ಅನ್ನೋದ್ ಬಗ್ಗೆ ನಾವು ಮಾಹಿತಿಯನ್ನ ಕೊಟ್ಟಿದ್ದೇವೆ. ನಮ್ಮ ರಾಜ್ಯ ಇಲಾಖೆಯ ಒಂದು ಆಶಯದಂತೆ ನಾವು ಒಂದು ಸಮಾಲೋಚನಾ ಸಭೆಯನ್ನ ಈ ವರ್ಷ ನಾವು 5 ಸಮಾಲೋಚನಾ ಸಭೆಗಳನ್ನ ಮಾಡ್ತಾ ಇರುವಂತದ್ದು. ಒಂದು ಮೊದಲನೇದಾಗಿ ಈ ತಿಂಗಳಲ್ಲಿ ಈಗ ಈ ಮುಂದಿನ ಶನಿವಾರ ಆಗ್ತಾ ಇದೆ. ಹಾಗೆ ನೆಕ್ಸ್ಟ್ ಸೆಪ್ಟೆಂಬರ್ ನಲ್ಲಿ, ಆನಂತರ ನವೆಂಬರ್, ಡಿಸೆಂಬರ್ ಮತ್ತೆ ಜಾನ್ವರಿಯಲ್ಲಿ ಒಟ್ಟು 5 ಸಮಾಲೋಚನಾ ಸಭೆಗಳು ನಡೀತಾ ಇದೆ. ಇದಕ್ಕೆ ಸಂಬಂಧಪಟ್ಟಂಗೆ ಏನೆಲ್ಲ ನಾವು ತಯಾರಿ ಮಾಡ್ಕೊಳ್ಬೇಕು ಅನ್ನೋದನ್ನ ನಿಮ್ಗೆ ಸವಿಸ್ತಾರವಾಗಿ ಈಗಾಗಲೇ ಪುನಶ್ಚೇತನ ಕಾರ್ಯಾಗಾರದಲ್ಲಿ ನೀಡಲಾಗಿದೆ ಸ್ನೇಹಿತರೆ. ಆದಾಗ್ಯೂ ಇನ್ನ ಒಂದಷ್ಟು ನಿಮ್ಗೆ ಅನುಮಾನಗಳಿದೆ, ಮತ್ತೆ ಒಂದಷ್ಟು ಮಾಹಿತಿಗಳು ನಿಮ್ಗೆ ಬೇಕಾಗಿದೆ. ಹಾಗಾಗಿ ಇವತ್ತು ಈ ಒಂದು ವೆಬಿನಾರ್ ಸಭೆಯನ್ನ ಕರೆದಿದ್ದು, ಇದರಲ್ಲಿ ನಿಮ್ಗೆ ಬೇಕಾದಂತಹ ಮಾಹಿತಿಗಳನ್ನ ಮತ್ತೆ ನಿಮ್ ಇನ್ನೊಂದಷ್ಟು ಪುನಶ್ಚೇತನ ಮಾಡ್ಲಿಕ್ಕಾಗಿ ನಿಮ್ಗೆಲ್ರಿಗೂ ಇದೆಲ್ಲ ಯಾಕೆ ಬೇಕಾಗಿತ್ತು ಅಂತ ನೀವು ಅನ್ಕೊಂಡಿರ್ಬೋದೇನೋ. ಆದ್ರೂ ನಾವು ನಿಮ್ಮನ್ನ ಸ್ಟ್ರೆಂಥನ್ ಮಾಡ್ಬೇಕಾಗಿದೆ. ನಮ್ಗೆ ಒಂದು ಖುಷಿ ವಿಚಾರ ಏನಂತ ಹೇಳಿದ್ರೆ, ಈ ಬಾರಿ ನಾವು ಸುಮಾರು 624 ಶಿಕ್ಷಕರನ್ನ, ಮೆಂಟರ್ ಶಿಕ್ಷಕರನ್ನ ನಾವು ಈ ಸಲ ತೆಗೆದುಕೊಂಡು ತಮ್ಮೆಲ್ರಿಗೂ ನಾವು ನಿಮ್ಗೆ ನೀವು ಮುಂದಿನ ಹಂತದಲ್ಲಿ ಶಿಕ್ಷಕರಿಗೆ ಸುಗಮಕಾರಿಕೆಯನ್ನ ಮಾಡ್ಲಿಕ್ಕೆ ಏನೆಲ್ಲಾ ಸಹಕಾರವನ್ನ ಕೊಡಬಹುದು ಅದನ್ನೆಲ್ಲ ನಾವು ಪ್ರಯತ್ನವನ್ನ ಮಾಡ್ತಾ ಇರುವಂತದ್ದು. ಈ ನಿಟ್ಟಿನಲ್ಲಿ ಮತ್ತೆ ಇನ್ನೊಂದು ಬಹಳ ಒಂದು ಖುಷಿಯ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ, ನಮ್ಗೆ ರಾಜ್ಯ ಹಂತದಲ್ಲಿ ಈ ವರ್ಷ 1.0 ನಲ್ಲಿ ಇರುವಂತದ್ದು ಈ ಕಾರ್ಯಕ್ರಮ. ಆದ್ರೆ ಇದು 3 ವರ್ಷಗಳಿಂದ ನಮ್ಮಲ್ಲಿ ನಿರಂತರವಾಗಿ ನಮ್ಮ NGO ಸಂಸ್ಥೆಗಳ ಸಹಕಾರದಿಂದ, CWC ಒಂದು ಸಹಕಾರದಿಂದ 3 ವರ್ಷಗಳು 3.0 ನಮ್ಮಲ್ಲಿ. ಹಾಗಾಗಿ ನಾವು ಬಹಳಷ್ಟು ನಿರೀಕ್ಷೆಯನ್ನ ಇಟ್ಕೊಂಡು ನಮ್ಮ ಜಿಲ್ಲೆಯ ಬಗ್ಗೆ ನಮ್ಮ ರಾಜ್ಯ ಹಂತದಲ್ಲಿ ಬಹಳಷ್ಟು ನಿರೀಕ್ಷೆಯನ್ನ ಇಟ್ಕೊಂಡಿದ್ದಾರೆ. ಯಾಕೆಂದ್ರೆ ಈ ಒಂದು ಕಾರ್ಯಕ್ರಮವನ್ನ ನಮ್ಮ ತುಮಕೂರು ಮಾದರಿಯಲ್ಲಿ ಇಡೀ ರಾಜ್ಯದಾದ್ಯಂತ ಮಾಡ್ಲಿಕ್ಕೆ ಹೊರಟಿರುವಂತದ್ದು ತಮ್ಗೆಲ್ರಿಗೂ ಈ ಮಾಹಿತಿಯನ್ನ ಈಗಾಗಲೇ ತಿಳಿಸಿದ್ದಾರೆ. ಹಾಗಾಗಿ ನಮ್ಮ ಜಿಲ್ಲೆಯ ಬಗ್ಗೆ ಒಂದು ವಿಶೇಷವಾದಂತಹ ಒಂದು ಏನು ಅವರ ಒಂದು ಪರ್ಸ್ಪೆಕ್ಟಿವ್ ಬೇರೆ ತರನೇ ಇರುತ್ತೆ. ಇಲ್ಲಿ ಎಲ್ಲಾ ರೀತಿಯಲ್ಲಿ ತುಂಬಾ ಚೆನ್ನಾಗಿ ಈ ಕಾರ್ಯಕ್ರಮಗಳೆಲ್ಲ ನಡೀತಾ ಇದೆ ಅಂತ. ಫಾರ್ ಎಕ್ಸಾಂಪಲ್, ಇದು ಸಮಾಲೋಚನಾ ಸಭೆ ಜೊತೆಗೆ ಪ್ರಗತಿ ಪರಿಶೀಲನಾ ಸಭೆ ಇರ್ಬೋದು, ಮತ್ತೆ ಹಾಗೇನೆ FLN ಗೆ ಸಂಬಂಧಪಟ್ಟ ಹಾಗೆ ಮತ್ತೆ ಶಾಲಾ ಬೆಂಬಲ ವ್ಯವಸ್ಥೆ ಇದೆಲ್ಲ ಆಗ್ತಿದೆ. ಆದ್ರೆ ಇದ್ರ ಜೊತೆಗೆ ಈ ವರ್ಷದಲ್ಲಿ ನಾವು ಇನ್ನೂ ನಾವೀನ್ಯಯುತ ಚಟುವಟಿಕೆಗಳ ಮೂಲಕ ನಾವು ಈ ಸಮಾಲೋಚನಾ ಸಭೆಯನ್ನ ಇನ್ನೂ ಉತ್ತಮವಾಗಿ ಮಾಡ್ಬೇಕು ಅಂತ ಹೇಳಿ ಈ ನಿಟ್ಟಿನಲ್ಲಿ ಈ ವರ್ಷ ಅನುಭವಾತ್ಮಕ ಕಲಿಕೆಗೆ ಹೆಚ್ಚಿನ ಆದ್ಯತೆಯನ್ನ ನೀಡಿರುವಂತದ್ದು, ETL ಗೆ ಹೆಚ್ಚಿನ ಆದ್ಯತೆಯನ್ನ ನೀಡಿರುವಂತದ್ದು. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂಗೆ ಇನ್ನೇನೆಲ್ಲ ಈ ತಯಾರಿ ಮಾಡ್ಕೊಳ್ಳಿಕ್ಕೆ ನೀವು, ಯಾಕೆಂದ್ರೆ ನಾಡಿದ್ದೇನೆ ಪ್ರಥಮ ಬಾರಿಗೆ ನೀವು ಈ ವರ್ಷದಲ್ಲಿ 2024-25ನೇ ಸಾಲಿನಲ್ಲಿ ಈ ಒಂದು ಸಮಾಲೋಚನಾ ಸಭೆಯಲ್ಲಿ ತಾವು ಭಾಗವಹಿಸಿ ಸುಗಮಕಾರಿಕೆಯನ್ನ ಮಾಡ್ತಾ ಇದ್ದೀರಾ. ಹಾಗಾಗಿ ನಿಮ್ಗೆ ಇನ್ನೇನಾದ್ರೂ ಇನ್ಪುಟ್ಸ್, ಇನ್ನೇನಾದ್ರೂ ಕೊಡುವಂತದ್ದು ಇದೆಯಾ, ಮಾಹಿತಿ ಇದೆಯಾ, ಇದೆಲ್ಲವನ್ನ ಇವತ್ತು ವಿಚಾರ ಮಾಡ್ಲಿದ್ದೇವೆ, ನಿಮ್ಮೊಂದಿಗೆ ಹಂಚಿಕೊಳ್ಳಿದ್ದೇವೆ ಸ್ನೇಹಿತರೆ. ನೀವು ಮತ್ತೆ ಹಾಗೇನೆ ಕೈಪಿಡಿಯನ್ನ ಕೂಡ ಕೊಡ್ತಾ ಇದ್ದೇವೆ ನಿಮ್ಗೆ. ಇನ್ನೂ ಏನು ಗಣಿತ, ವಿಜ್ಞಾನ ಮತ್ತೆ ಇಂಗ್ಲಿಷ್ಗೆ ಸಂಬಂಧಪಟ್ಟಂಗೆ
ನಿಮ್ಗೆ ಇನ್ನೂ ಹೆಚ್ಚಿನ ಒಂದು ಬಲವರ್ಧನೆಯನ್ನ ಮಾಡ್ಲಿಕ್ಕೋಸ್ಕರವಾಗಿ ಕೈಪಿಡಿಯನ್ನ ಕೂಡ ಕೊಡ್ತಾ ಇರುವಂತದ್ದು. ಇದನ್ನೆಲ್ಲ ಬಳಸ್ಕೊಂಡು ತಾವೆಲ್ಲರೂ ಉತ್ತಮವಾಗಿ ನಮ್ಮ ರಾಜ್ಯ ಹಂತದ ನಿರೀಕ್ಷೆ ಏನಿದೆಯಲ್ಲ ಆ ನಿರೀಕ್ಷೆಗೆ ನಾವೆಲ್ಲರೂ ಆ ನಿರೀಕ್ಷೆಯನ್ನ ಸಫಲ ಮಾಡೋಣ ಅಂತ ಹೇಳ್ತಾ ಈ ಮುಂದಿನ ಹಂತಕ್ಕೆ ನಾನು ನಮ್ಮ ಆ ಸರ್ಗೆ CWC ತಂಡದಿಂದ ಇಲ್ಲಿ ಉಪಸ್ಥಿತರಿರ್ತಕ್ಕಂತಹ ಪ್ರಸನ್ನ ಸರ್ ಅವ್ರಿಗೆ ಬಿಟ್ಕೊಡ್ತಾ ಇದ್ದೇನೆ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೂಡ ಉತ್ತಮವಾಗಿ ತಾವೆಲ್ಲರೂ ಸುಗಮಕಾರಿಕೆ ಮಾಡಿ ಮುಂದಿನ ಹಂತದಲ್ಲಿ ನಮ್ಮ ಈ ಶೈಕ್ಷಣಿಕ ಬಲವರ್ಧನಾ ವರ್ಷವನ್ನ ನಾವು ತುಂಬಾ ಚೆನ್ನಾಗಿ ಆಚರಣೆ ಮಾಡೋಣ. ನಮ್ಮ ಮಕ್ಕಳಿಗೆ ಒಳ್ಳೆಯ ಒಂದು ಕಲಿಕೆಯನ್ನ ಕೊಡೋಣ. ಮತ್ತೆ ಹಾಗೇನೆ ಗುಣಾತ್ಮಕವಾದ ಒಂದು ಶಿಕ್ಷಣವನ್ನ ಕೊಡುವಲ್ಲಿ ನಾವೆಲ್ಲರೂ ಕೈ ಜೋಡಿಸೋಣ ಒಟ್ಟಾಗಿ ಅಂತ ಹೇಳಿ ತಮ್ಗೆಲ್ರಿಗೂ ಶುಭಾಶಯವನ್ನ ನಮ್ಮ ಡಯಟ್ನ ಒಂದು ಪರವಾಗಿ ಹಾಗೂ ನಮ್ಮ ಜಿಲ್ಲೆಯ ಪರವಾಗಿ ನಮ್ಮ ಎರಡೂ ಶೈಕ್ಷಣಿಕ ಜಿಲ್ಲೆಯ ಪರವಾಗಿ ನಾನು ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದೇನೆ ಸ್ನೇಹಿತರೆ. ಮತ್ತೆ ಹಾಗೇನೆ ಈಗ ನಾವು ಮೊದ್ಲಿಗೆಲ್ಲ ಅರ್ಧ ದಿನ ಈ ಒಂದು ಇದನ್ನ ಸಮಾಲೋಚನಾ ಸಭೆಯನ್ನ ನಾವು ಮಾಡ್ತಾ ಇದ್ವಿ ಸ್ನೇಹಿತರೆ. ಈ ವಿಚಾರವನ್ನ ನಾವು ಇವತ್ತು ನಮ್ಮ ಏನು ಜಿಲ್ಲಾ ಹಂತದ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ 10 ತಾಲೂಕಿನ BO ರವರು ಮತ್ತೆ BRC ರವರು ಆಗಮಿಸಿದ್ದಾರೆ ಸ್ನೇಹಿತರೆ. ಅವರೊಂದಿಗೆ ಚರ್ಚೆ ಮಾಡಿ ಇದು ಒಂದು ದಿನಕ್ಕೆ ಮಾಡ್ಬೇಕು ಅಥವಾ ಅರ್ಧ ದಿನನ ಇದ್ರ ಬಗ್ಗೆ ನಾವು ಮಾಹಿತಿಯನ್ನ ತಿಳ್ಕೊಂಡು ನಿಮ್ಗೆ ಇಮ್ಮಿಡಿಯೇಟ್ ನಾವು ನಾಳೆನೆ ನಿಮ್ಗೆ ಮಾಹಿತಿಯನ್ನ ಅಥವಾ ಇವತ್ತಿನ ಸಂಜೆ ನಾವು ಮಾಹಿತಿಯನ್ನ ಕೊಡ್ಲಿದ್ದೇವೆ ಸ್ನೇಹಿತರೆ ಅಂತ ಹೇಳ್ತಾ ಮತ್ತೊಮ್ಮೆ ತಮ್ಮೆಲ್ರಿಗೂ ಶುಭಾಶಯವನ್ನ ಕೋರ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ನಮಸ್ತೆ ಮೇಡಮ್, ಧನ್ಯವಾದಗಳು. ಈಗ ಮೇಡಮ್ ಹೇಳಿದ ಅರ್ಧ ದಿನ ಒಂದಿನ ಶನಿವಾರದಲ್ಲ, ಇದು ಪೂರ್ವ ಸಿದ್ಧತಾ ಕಾರ್ಯಕ್ರಮ ಏನು ಮಾಡ್ತಾ ಇದೀವಲ್ಲ ಇವತ್ತು ಈ ರೀತಿ ನಮ್ಮ ಸಂಚಲನದ ಮಂಗಳವಾರ, ಅದು ಅರ್ಧ ದಿನ ಇರ್ಬೇಕಿತ್ತ ಪೂರ್ತಿ ದಿನ ಇರ್ಬೇಕಿತ್ತ ಅನ್ನೋದ್ರ ಬಗ್ಗೆ ಚರ್ಚೆ ಇನ್ನೇನು ಪ್ರಾರಂಭ ಆಗತ್ತೆ. ಅದು ಬಹುಶಃ ಪೂರ್ಣ ದಿನಕ್ಕೆ ಮಾಡ್ತೇವೆ. ಅದಕ್ಕೆ ಬೇಕಾದಂತ ಒಂದು ವಿಸ್ತೃತವಾದ ಮಾರ್ಗಸೂಚಿ ಕೂಡ ನಿಮ್ಗೆ ತಲುಪುತ್ತೆ. ಹಾಗಾಗಿ ನೀವೆಲ್ಲ ಒಟ್ಟಿಗೆ ಒಂದು ಲರ್ನಿಂಗ್ ಕಮ್ಯುನಿಟಿ ಆಗಿ ಇವತ್ತು ಇದೀರಿ. ಅಂದ್ರೆ ಒಂದು ಕಲಿಕಾ ಸಮುದಾಯವಾಗಿ ನೀವು ಬ್ಲಾಕ್ ಅಲ್ಲಿ ಇದ್ದಾಗ ಎಲ್ಲ ವಿಷಯಗಳ ಬಗ್ಗೆ ವಿಸ್ತೃತವಾಗಿ ಚರ್ಚೆ ಆಗುತ್ತೆ. ಆ ಕಲಿಕಾ ಫಲಗಳಲ್ಲಿ ಎಲ್ಲಿ ಎಡವುತ್ತಾರೆ ಶಿಕ್ಷಕರು ಅಂತ ನಿಮ್ಗೆ ಗುರುತಿಸ್ಕೊಳಕ್ಕಾಗತ್ತೆ. ಒಬ್ರಿಗೊಬ್ರು ಸಹಕಾರ ಕೊಟ್ಟು ಹೊಸ ಕಲಿಕಾ ಮಾದರಿಗಳನ್ನ ತಯಾರು ಮಾಡ್ಕೊಳ್ಲಿಕ್ಕಾಗತ್ತೆ. ಹಾಗಾಗಿ ಈ ಪಯಣದಲ್ಲಿ ನಮ್ಮೊಂದಿಗೆ ಈಗಾಗಲೇ ನಿರಂತರವಾಗಿರ್ತಕ್ಕಂಥ ಸುಗಮಕಾರರಿಗೂ, ಅರ್ಧದಲ್ಲಿ ಆಯ್ತು ನನಗೆ ಬೇರೆ ಜವಾಬ್ದಾರಿ ಇದೆ ಅಂತ ಪಕ್ಕಕ್ಕೆ ಹೋದಂತವ್ರಿಗೂ, ಅಥವಾ ಹೊಸ ಜವಾಬ್ದಾರಿ ಹೊತ್ಕೊಂಡೋಗಿ ಬಂದಿರತಕ್ಕಂಥ GPT ಶಿಕ್ಷಕರಿಗೂ ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತನ ಬಯಸ್ತಾ ನಮ್ಮ ಮಾತಿಗೆ ವಿರಾಮ ಕೊಡ್ತೇವೆ. ನನ್ನ CWC ತಂಡದ ಇತರ ಸಂಪನ್ಮೂಲ ವ್ಯಕ್ತಿಗಳು ನಮ್ಮ ಮಾತನ್ನು ಮುಂದುವರಿಸಬೇಕು ಅಂತ ಕೇಳ್ಕೊತೀನಿ. ನಮಸ್ಕಾರ. ಥ್ಯಾಂಕ್ ಯು ಪ್ರಸನ್ನ ಸರ್, ಥ್ಯಾಂಕ್ ಯು ಮಮತಮ್ಮನಿ ಮೇಡಮ್. ಎಲ್ಲರಿಗೂ ನಮಸ್ಕಾರ. ಸೊ ಇವತ್ತು ನಾವು ಟೀಚರ್ ಮೆಂಟರ್ಸ್ ಎಲ್ಲ ಬಂದು BRC ಸೆಂಟರ್ನಲ್ಲಿ ಆಲ್ರೆಡಿ ಬೆಳಗ್ಗಿಂದ ತಮ್ಮ ತಯಾರಿಗಳನ್ನು ಶುರು ಮಾಡ್ಕೊಂಡಿದ್ದೀರಿ. ಸೊ ಈಗ ಲಾಸ್ಟ್ ಮೂಮೆಂಟಲ್ಲಿ ಏನಾದರೂ ಪಾಯಿಂಟ್ಸ್ ಬಿಟ್ಟು ಹೋಯ್ತಾ ಅಥವಾ ಏನಾದರೂ ಎಕ್ಸ್ಟ್ರಾ ಮಾಡಬೇಕಾ ಅಂತ ಏನಾದರೂ ಚೆಕ್ ಲಿಸ್ಟ್ ಥರ ಈ ಸೆಷನನ್ನು ನೀವು ಕನ್ಸಿಡರ್ ಮಾಡಿ ಆದಷ್ಟು ಬ್ರೀಫ್ ಆಗಿ ನಾವು ಇದನ್ನು ಇಡ್ಲಿಕ್ಕೆ ನಾನು ಪ್ರಯತ್ನ ಮಾಡ್ತೇನೆ. ಇಲ್ಲಿ ಇವತ್ತು ನಾವು 4 ಮುಖ್ಯ ಅಂಶಗಳ ಬಗ್ಗೆ ನಾವು ಇವತ್ತು ಚರ್ಚೆ ಮಾಡೋಣ, ಬ್ರೀಫ್ ಆಗಿ ಚರ್ಚೆ ಮಾಡೋಣ. ಮೊದಲನೇದಾಗಿ ಸಂಚಲನ ಕೈಪಿಡಿ. ನೀವು ಆಲ್ರೆಡಿ ಈಗಾಗಲೇ ನಿಮ್ಮ ಹತ್ರ ಇದೆ ಸಂಚಲನ ಕೈಪಿಡಿ. ಅದರಲ್ಲಿ ಏನೇನು ಅಂಶ ಯಾವುದಕ್ಕೆ ನಾವು ಹಾಕಿ ಅದರಲ್ಲಿ ಇಟ್ಟಿದ್ದೇವೆ ಅಂತ ಹೇಳಿ ಒಂದು ಬ್ರೀಫ್ ಆಗಿ ನಾವು ಹೇಳ್ತೇವೆ. ಎರಡನೇದಾಗಿ ಸ್ಯಾಂಪಲ್ ಸಂಚಲನ ಅಜೆಂಡಾ, ಸಂಚಲನ ಕಾರ್ಯಕ್ರಮದಲ್ಲಿ ಏನು ಮಾಡ್ಬೋದು ಅಂತ ಹೇಳಿ ಒಂದು ಅಜೆಂಡಾ ತರ ಕೊಟ್ಟಿದ್ದೇವೆ. ನೀವು ಆಲ್ರೆಡಿ ಪ್ಲಾನ್ ಮಾಡ್ಕೊಂಡಿದ್ರೆ ಇನ್ನು ಒಳ್ಳೇದು, ಅಥವಾ ಪ್ಲಾನ್ ಮಾಡಬೇಕಾಗಿದೆ ಅಂತ ಹೇಳಿದ್ರೆ ಈ ಮಾಡೆಲ್ ಅನ್ನು ನೀವು ಯೂಸ್ ಮಾಡ್ಕೊಬಹುದು. ಮೂರನೇದಾಗಿ ರಾಷ್ಟ್ರೀಯ ಸಾಧನಾ ಸಮೀಕ್ಷೆ ಅಥವಾ NAS ನ್ಯಾಷನಲ್ ಅಚೀವ್ಮೆಂಟ್ ಸರ್ವೆ ಬಗ್ಗೆ ಒಂದು ಸ್ವಲ್ಪ ಬ್ರೀಫ್ ಆಗಿ ಚರ್ಚೆ ಮಾಡೋಣ. ಕೊನೆಯದಾಗಿ NAS ಅಭ್ಯಾಸ ಪುಸ್ತಕ ಇದು ಏನು ಅಂತ ಹೇಳಿ ಸಹ ಬ್ರೀಫ್ ಆಗಿ ಚರ್ಚೆ ಮಾಡಿ, ತದನಂತರ ಬಂದು ನಿಮಗೆ ಹೆಚ್ಚುವರಿ ಡೌಟ್ಸ್ ಇದ್ರೆ ಸಪ್ರೇಟ್ ಆಗಿ ಸಬ್ಜೆಕ್ಟ್ ವೈಸ್ ಆಗಿ ಒಂದು ಗ್ರೂಪ್ ಬ್ರೇಕ್ಔಟ್ ರೂಮ್ ಕ್ರಿಯೇಟ್ ಮಾಡ್ತೇವೆ. ಅದರಲ್ಲಿ ಹೋಗಿ ನೀವು ಸಬ್ಜೆಕ್ಟ್ ವಾರಿಯಾಗಿ ಡೀಟೇಲ್ ಆಗಿ ಏನಾದರೂ ಡೌಟ್ಸ್ ಇದ್ರೆ, ಕ್ಲಾರಿಫಿಕೇಶನ್ಸ್ ಇದ್ರೆ ಅದೆಲ್ಲ ನೀವು ಮಾಡ್ಕೊಬಹುದು. ಸೊ ಮೊದಲನೇದಾಗಿ ಸಂಚಲನ ಕೈಪಿಡಿ. ಈ ಸಂಚಲನ ಕೈಪಿಡಿಯಲ್ಲಿ ನಿಮಗೆ ಅನೇಕ ವಿಷಯಗಳನ್ನು ನಾವು ಅದರಲ್ಲಿ ಇನ್ಕ್ಲೂಡ್ ಮಾಡಿದ್ದೇವೆ. ಇದು ನಿಮಗೆ ಅದರಲ್ಲಿ ಇರುವ ವಿಷಯಗಳಾಗಿದೆ. ಸೊ ಮೊದಲನೇದಾಗಿ ನೀವು ನೋಡಿದ್ರೆ ಸ್ವಲ್ಪ ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಥಿಯರಿ ಇದೆ. ಅನುಭವಾತ್ಮಕ ಬೋಧನಾ ಕಲಿಕೆ ಅಂದ್ರೆ ಏನು ಅಂತ ಇದೆ, ಮತ್ತೆ ಲ್ಯಾಂಗ್ವೇಜ್ ಲರ್ನಿಂಗ್ ಪ್ರಾಸೆಸ್ ಏನು, ಅದರ ಸೈಕಲ್ ಏನು, ಅದರ ಬಗ್ಗೆ ಸಹ ನಾವಿಲ್ಲಿ ಒಂದು ಸ್ವಲ್ಪ ಎಕ್ಸ್ಪ್ಲನೇಷನ್ ಅನ್ನು ಕೊಟ್ಟಿದ್ದೇವೆ. ಅದು ಯಾಕೆ ಅಂತ ಹೇಳಿದ್ರೆ, ಈಗ ಹೊಸ ಶಿಕ್ಷಕರು ಯಾರಾದರೂ ಬಂದಿದ್ರೆ ಜಾಯ್ನ್ ಆದವರಿಗೆ ಅನುಭವಾತ್ಮಕ ಕಲಿಕೆ ಏನು ಅಂತ ಸ್ವಲ್ಪ ವಿವರಣೆ ಮಾಡಬೇಕು ಅಂತ ಹೇಳಿದ್ರೆ ಟೀಚರ್ ಮೆಂಟರ್ಗೆ ಸಹ ಒಂದು ರಿಫ್ರೆಶರ್ ತರ, ಒಂದು ರಿವಿಷನ್ ತರ ಒಂದು ಯೂಸ್ ಆಗಲಿ ಅಂತ ಹೇಳಿ ಆ ಉದ್ದೇಶಕ್ಕಾಗಿ ಈ ಅಂಶಗಳನ್ನು ನಾವಿಲ್ಲಿ ಜೋಡಣೆ ಮಾಡಿದ್ದೇವೆ. ಮತ್ತೆ 21ನೇ ಶತಮಾನಗಳೊಂದು NEP ಅಲ್ಲಿ ತುಂಬಾ ಒತ್ತು ಕೊಡ್ತಾ ಇದ್ದಾರೆ, ಹಾಗೂ ಎಲ್ಲರೂ ಬಂದು ಇದರ ಬಗ್ಗೆ ತುಂಬಾ ಫೋಕಸ್ ಮಾಡ್ತಾ ಇದ್ದಾರೆ. ಅದು ಯಾಕೆ ಮಾಡ್ತಾ ಇದ್ದೇವೆ ಅಂತ ಹೇಳಿ ಒಂದು ಬ್ರೀಫ್ ಆಗಿ ಅದನ್ನು ಸಹ ಇಲ್ಲಿ ಒಂದು ನೀಡಲಾಗಿದೆ. ನೆಕ್ಸ್ಟ್ ಬಂದು ಅನುಭವಾತ್ಮಕ ಬೋಧನಾ ಕಲಿಕೆಗೆ ಸಂಪನ್ಮೂಲಗಳು ಯಾವುದನ್ನೆಲ್ಲ ಬಳಸಬಹುದು ಅಂತ. ಟೆಕ್ಸ್ಟ್ ಬುಕ್ ಸಹ ಒಂದು ಅದಕ್ಕೆ ಸಾಧನೆಯೇ ಆಗಿದೆ, ಬಟ್ ಅದನ್ನು ಬಿಟ್ಟು ಬೇರೆ ಯಾವುದನ್ನೆಲ್ಲ ನಾವು ಬಳಸಬಹುದು ಅಂತ ಹೇಳಿ ಇಲ್ಲಿ ಸ್ವಲ್ಪ ಬ್ರೀಫ್ ಆಗಿ ಕೊಟ್ಟಿದ್ದೇವೆ. ಸೊ ಮೊದಲನೇದಾಗಿ ಅದಕ್ಕೆ ಕಲಿಕಾ ಫಲಗಳನ್ನು ಯೂಸ್ ಮಾಡಬಹುದು, ಅಥವಾ ಯೋಜನೆ ಆಧಾರಿತ ಕಲಿಕೆ ಮಾಡ್ಯೂಲ್ಸ್ ಅನ್ನು ಯೂಸ್ ಮಾಡಬಹುದು, ಅಥವಾ ಅಭ್ಯಾಸ ಹಾಳೆಗಳನ್ನು ಸಹ ನಾವು ಬಳಸಬಹುದು.
ಅಭ್ಯಾಸ ಹಾಳೆಗಳು ಅಂತ ಹೇಳಿದ್ರೆ ಅದರಲ್ಲಿ ವಿವಿಧ ರೀತಿಯ ಪ್ರಶ್ನೆಗಳು ಇರುತ್ತವೆ. ರಿಮೆಂಬರ್ ಲೆವೆಲ್, ಅಂಡರ್ಸ್ಟ್ಯಾಂಡ್ ಲೆವೆಲ್, ಅಪ್ಲೈ ಲೆವೆಲ್ ಮತ್ತು ಅನಲೈಸ್ ಲೆವೆಲ್ ಕ್ವಶನ್ಸ್ ಎಲ್ಲ ಇರುತ್ತವೆ. ಅಂತ ಕ್ವಶನ್ಸ್ ಅನ್ನೆಲ್ಲ ನಾವು ಮಕ್ಕಳಿಗೆ ಪ್ರಾಕ್ಟೀಸ್ ಮಾಡಿಸಿದ್ರೆ ಅವರಿಗೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಯಾವುದೇ ಬಂದರೂ ಕೂಡ ಅವರಿಗೆ ಅದರಲ್ಲಿ ಸಾಲ್ವ್ ಮಾಡಿ ಒಳ್ಳೆ ಮಾರ್ಕ್ಸ್ ಸ್ಕೋರ್ ಮಾಡಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಅದ ನಂತರ ವಿಡಿಯೋಸ್ ಇದ್ರೆ ಮಕ್ಕಳಿಗೆ ಸ್ವಲ್ಪ ಅಟ್ರಾಕ್ಟಿವ್ ಆಗಿರುತ್ತೆ, ಸ್ವಲ್ಪ ಕಾನ್ಸೆಪ್ಟ್ ಕ್ಲಾರಿಟಿ ಕೂಡ ಅದರ ಮುಖಾಂತರ ಚೆನ್ನಾಗಿ ಕೊಡ್ಬೋದು. ಹಾಗಾಗಿ ಕೂಡ ಬಂದು ವಿಡಿಯೋಸ್ ಅನ್ನು ಸಹ ನಾವು ಬಳಸಬಹುದು. ಅದನಂತರ ಕಾನ್ಸೆಪ್ಟ್ ಮ್ಯಾಪ್. ಸೊ ತುಂಬಾ ಒಂದು ಚಾಪ್ಟರ್ ಫುಲ್ ಅಲ್ಲಿರುವ ವಿವಿಧ ಕಾನ್ಸೆಪ್ಟ್ ಗಳನ್ನು ಒಂದು ಚಿತ್ರ ರೂಪದಲ್ಲಿ ತೋರಿಸಿದ್ರೆ ನೆನಪಿಟ್ಕೊಳ್ಳಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಮಕ್ಕಳ ಕೈಯಲ್ಲಿ ಸಹ ಬಂದು ಈ ರೀತಿ ಕಾನ್ಸೆಪ್ಟ್ ಮ್ಯಾಪ್ಸ್ ಅನ್ನ ನಾವು ರಚನೆ ಮಾಡಿಸಬಹುದು. ಸೊ ಅವರಿಗೆ ಸಹ ಒಂದು ಒಳ್ಳೆ ಅಭ್ಯಾಸ ಆಗುತ್ತೆ. ಬೇರೆ ಕಾನ್ಸೆಪ್ಟ್ಸ್ ಹೇಗೆ ಕನೆಕ್ಟ್ ಮಾಡಬಹುದು ಅಂತ ಸಹ ಹೇಳಿ ಅವರಿಗೆ ಒಂದು ಗೊತ್ತಾಗ್ಬೋದು. ಸೊ ಈ ರಿಸೋರ್ಸಸ್ ಎಲ್ಲ ಬಂದು ಆಲ್ರೆಡಿ ಬಂದು ನಮ್ಮ ಡಯಟ್ ಬಂದು ಒಂದು ಈ ವರ್ಷ ಬಂದು ಸಂಪನ್ಮೂಲಗಳನ್ನು ರೆಡಿ ಮಾಡಿದೆ. ಅದೆಲ್ಲ ಬಂದು ಟೀಚರ್ಸ್ಗೂ ಸಿಗ್ಬೋದು. ಅದರಲ್ಲಿ ಬಂದು ಕ್ಲಾಸ್ ರೂಮ್ ಅಲ್ಲಿ ಮಾಡುವಂತಹ ಅನುಭವಾತ್ಮಕ ಚಟುವಟಿಕೆಗಳು ಮತ್ತು ಕ್ಲಾಸ್ ರೂಮ್ ಹೊರಗೆ ಯಾವುದನ್ನೆಲ್ಲ ಚಟುವಟಿಕೆಗಳನ್ನು ಮಾಡಿಸ್ಬೋದು, ಮತ್ತೆ ICT ಬಳಸಿ ಯಾವ ಚಟುವಟಿಕೆಗಳನ್ನು ಮಾಡಿಸ್ಬೋದು ಅಥವಾ ಯಾವ ಕಾನ್ಸೆಪ್ಟ್ಗಳನ್ನು ಹೇಳ್ಬೋದು ಅಂತೇಳಿ ತುಂಬಾ ಡೀಟೇಲ್ಡ್ ಆಗಿ ಅದರಲ್ಲಿ ಆ ರಿಸೋರ್ಸಸ್ ಅಲ್ಲಿ ಇದೆ. ಅದನ್ನು ಸಹ ನೀವು ಸಂಚಲನಾ ಕೇಂದ್ರದಲ್ಲಿ ಚರ್ಚೆ ಮಾಡ್ಬೋದು ಅಥವಾ ಅದನ್ನು ಸಹ ನೀವು ಒಳ್ಳೆ ರೀತಿಯಲ್ಲಿ ಬಳಸಿ ಮಕ್ಕಳಿಗೆ ಒಳ್ಳೆ ಚಟುವಟಿಕೆಗಳನ್ನು ಮಾಡಿಸ್ಬೋದು. ಅದನ್ನು ಬಿಟ್ಟು ಇನ್ನೂ ನಿಮ್ಗೆ ರಿಸೋರ್ಸಸ್ ಬೇಕು ಅಂತ ಹೇಳಿದ್ರೆ ನಮ್ಮ ಟೀಚೋಪಿಯಾ ಆಪ್ ನಲ್ಲಿ ಸಹ ಬಂದು ಈ ಲೆಸನ್ ಪ್ಲಾನ್ಸ್ ಇದೆ, ಯೋಜನೆ ಆಧಾರಿತ ಕಲಿಕಾ ಚಟುವಟಿಕೆಗಳಿದೆ, ಅದೇ ರೀತಿಯಲ್ಲಿ ಅಭ್ಯಾಸ ಹಾಳೆಗಳು ಕೂಡ ಇದಾವೆ, ಮತ್ತೆ ಕಾನ್ಸೆಪ್ಟ್ ಮ್ಯಾಪ್ಸ್ ಇದಾವೆ, ಮತ್ತೆ ಎಕ್ಸ್ಪ್ಲನರ್ ವಿಡಿಯೋಸ್ ಕೂಡ ಬಂದು ಅದರಲ್ಲಿ ಇದೆ. ಸೊ ಎಲ್ಲಾನು ಬಂದು ಒಂದೇ ಕಡೆ ನಿಮ್ಗೆ ಸಿಗುತ್ತವೆ. ನಾವು ಎಲ್ಲೆಲ್ಲಿ ನಾವು QR ಕೋಡ್ ಅನ್ನು ಹಾಕಿದ್ದೇವೆ ಅದನ್ನೆಲ್ಲ ಸ್ಕ್ಯಾನ್ ಮಾಡಿದ್ರೆ ನಿಮ್ಗೆ ಟೀಚೋಪಿಯಾ ಆಪ್ ನಲ್ಲಿರುವ ರಿಸೋರ್ಸಸ್ಗೆ ಅದು ಡೈರೆಕ್ಟ್ ಆಗಿ ನಿಮ್ಗೆ ತಗೊಂಡು ಹೋಗುತ್ತೆ. ಸೊ ಇದ ನಂತರ ಬಂದು ನಾಳೆ ಮುಂದೆ ಶನಿವಾರ ಬರುವ ಸಂಚಲನದಲ್ಲಿ ಏನೆಲ್ಲ ನೀವು ಮಾಡಿಸ್ಬೋದು, ಒಂದು 3 hours ಅಥವಾ ನಿಮ್ಗೆ ಟೈಮ್ ಎಷ್ಟು ಸಿಗುತ್ತೋ ಅದನ್ನು ಹೇಗೆ ನಾವು ಯುಟಿಲೈಸ್ ಮಾಡ್ಕೊಬಹುದು ಅಂತ ಹೇಳಿ ಒಂದು ಚಿಕ್ಕ ಮಾಡೆಲ್ ಅಜೆಂಡಾ ತರ ನಾವು ಕೊಟ್ಟಿದ್ದೇವೆ. ಸೊ ಸ್ಟಾರ್ಟಿಂಗ್ ಅಲ್ಲಿ ಬಂದ ಟೀಚರ್ಸ್ನೆಲ್ಲ ಒಂದು ನೀಟಾಗಿ ಒಂದು ವೆಲ್ಕಮ್ ಮಾಡ್ಬೋದು. ತದನಂತರ ಒಂದು ಐಸ್ ಬ್ರೇಕರ್ ಆಕ್ಟಿವಿಟಿ ಒಂದು ಮಾಡಿಸ್ಬೋದು, ಅದಕ್ಕೊಂದು 15 minutes ಟೈಮ್ ಕೊಡ್ಬೋದು. ಮತ್ತೆ ಇನ್ನೊಂದು ಮುಖ್ಯವಾಗಿ ಪ್ರೀ ಕ್ವಿಜ್ ಅಂತ ಒಂದು ರೋಲ್ ಔಟ್ ಮಾಡ್ತಾ ಇದ್ದೇವೆ. ಪ್ರೀ ಕ್ವಿಜ್ ಬಂದು ಇದೊಂದು ಟೀಚರ್ಸ್ಗೆ ಪರೀಕ್ಷೆ ಅಂತ ನಾವು ಅದು ತಗೊಂಡ್ಬಾರ್ದು. ಮುಖ್ಯ ಉದ್ದೇಶ ಏನು ಅಂತ ಹೇಳಿದ್ರೆ ಈಗ ನಾವು ಒಂದು ರಿವಿಷನ್ ಒಂದು ಪ್ರಾಕ್ಟೀಸ್ ಮಾಡ್ತಾ ಇರ್ಬೇಕಾದ್ರೆ ನಮ್ಗೆ ಕೆಲವು ಡೌಟ್ಸ್ ಬರ್ತಾ ಇರುತ್ತೆ. ಸೊ ಇದು ಈ ರೀತಿ ಸಹ ಮಾಡ್ಬೋದಾ ಅಥವಾ ಬೇರೆ ಮೆಥಡ್ ಏನಾದ್ರು ಇದೆಯಾ ಅಂತ ಹೇಳಿ ಟೀಚರ್ಸ್ಗೆ ಒಂದು ಥಿಂಕಿಂಗ್ ಪ್ರಾಸೆಸ್ ಸ್ಟಾರ್ಟ್ ಆಗ್ಲಿ ಅಂತ ಹೇಳಿ ಆ ಉದ್ದೇಶಕ್ಕಾಗಿ ಪ್ರೀ ಕ್ವಿಜ್ ಕೊಟ್ಟಿದ್ದು. ಸೊ ಟೀಚರ್ಸ್ನೆಲ್ಲರೂ ಬಂದು ನೀವೊಂದು ಮೋಟಿವೇಟ್ ಮಾಡಿದ್ರೆ ಅವರೆಲ್ಲ ಪ್ರೀ ಕ್ವಿಜ್ ಒಂದು ಆನ್ಸರ್ ಮಾಡಿದ್ರೆ ಈ ಸ್ಟೆಪ್ ಅಲ್ಲಿ ಸ್ವಲ್ಪ ಡೌಟ್ ಇದೆ ಅಥವಾ ಈ ಸ್ಟೆಪ್ ಬೇರೆ ರೀತಿ ಸಹ ಮಾಡ್ಬೋದಾ ಅಂತ ಹೇಳಿ ಚರ್ಚೆಗೆ ಒಳ್ಳೆ ಅವಕಾಶ ಬರ್ಲಿಕ್ಕೆ ಸಾಧ್ಯತೆ ಇದೆ. ಆ ರೀತಿ ಅದಕ್ಕಾಗಿ ನಾವು ಪ್ರೀ ಕ್ವಿಜ್ ಅನ್ನು ನಾವು ಕೊಟ್ಟಿದ್ದೇವೆ. ಸೊ ಸಂಚಲನಾ ಕೇಂದ್ರದಲ್ಲಿ ಪ್ರೀ ಕ್ವಿಜ್ ಯಾರು ಆನ್ಸರ್ ಮಾಡಿದ್ದಾರೆ, ಯಾವ್ದಾದ್ರು ಡಿಫಿಕಲ್ಟ್ ಕ್ವಶನ್ಸ್ ಇತ್ತಾ ಅಂತ ಹೇಳಿ ಒಂದು 15 minutes ಒಂದು ಚರ್ಚೆ ನಡೆಸಬಹುದು. ಅದನಂತರ ಬಂದು ಈ ವರ್ಷ ಮುಖ್ಯವಾಗಿ ನೋಡಿದ್ರೆ ಅಕ್ಟೋಬರ್ನಲ್ಲಿ ನ್ಯಾಸ್ ಪರೀಕ್ಷೆ ಇದೆ. ಅದು ನ್ಯಾಷನಲ್ ಲೆವೆಲ್ ಅಲ್ಲಿ ಡಿಸ್ಟಿಕ್ ಅಲ್ಲಿ ಕೆಲವು ಸ್ಕೂಲ್ಸ್ ಅನ್ನು ಸೆಲೆಕ್ಟ್ ಮಾಡಿಬಿಟ್ಟು ಒಂದು ಪರೀಕ್ಷೆ ನಡೆಸ್ತಾರೆ. ಅದರ ಮೇಲೆ ಡಿಸ್ಟಿಕ್ ವೈಸ್ ಸ್ಕೋರ್ಸ್ ಅನ್ನೆಲ್ಲ ಕೊಡ್ತಾ ಇರ್ತಾರೆ. ಸೊ ಅದರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಟ್ರೆ ಟೀಚರ್ಸ್ ಬಂದು ಈ ವರ್ಷ ಯಾವ ತರಗತಿಗಳಿಗೆ ಆ ಪರೀಕ್ಷೆ ಇದೆಯೋ ಆ ತರಗತಿ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಎಕ್ಸ್ಟ್ರಾ ರಿವಿಷನ್ ಅಥವಾ ಎಕ್ಸ್ಟ್ರಾ ಡ್ರಿಲ್ ಅಥವಾ ಎಕ್ಸ್ಟ್ರಾ ಪ್ರಾಕ್ಟೀಸ್ ನೀಡಲಿಕ್ಕೆ ಅವಕಾಶ ಇರುತ್ತದೆ. ಸೊ ಅದರ ಬಗ್ಗೆ ಸಹ ಟೀಚರ್ಸ್ಗೆ ಈಗಾಗಲೇ ನಾವು ಇನ್ಫಾರ್ಮೇಶನ್ ಕೊಟ್ಬಿಟ್ರೆ ಅಕ್ಟೋಬರ್ ಅಷ್ಟೊತ್ತಿಗೆ ವಿದ್ಯಾರ್ಥಿಗಳೆಲ್ಲ ರೆಡಿಯಾಗಿರ್ತಾರೆ. ಸೊ ಪರೀಕ್ಷೆ ಬಂದ್ರೆ ಏನು ಒಂದು ಹೆದರಿಕೆ ಇಲ್ಲದೆ ಫುಲ್ ಧೈರ್ಯದಲ್ಲಿ ಆ ಪರೀಕ್ಷೆಯಲ್ಲಿ ಒಳ್ಳೆ ರೀತಿಯಲ್ಲಿ ಮಾಡಲಿಕ್ಕೆ ಸಾಧ್ಯವಿರುತ್ತದೆ. ಅದನಂತರ ಮೇನ್ ಈ ಸಂಚಲನ ಕಾರ್ಯಕ್ರಮ ಮುಖ್ಯ ಉದ್ದೇಶ ಬಂದು ಅನುಭವಾತ್ಮಕ ಬೋಧನಾ ಕಲಿಕೆಗೆ ಚಟುವಟಿಕೆಗಳನ್ನು ಹೇಗೆ ನಾವು ಕ್ಲಾಸಲ್ಲಿ ಮಾಡಿಸಬೇಕು ಮತ್ತೆ ಯಾವ ರೀತಿ ಪ್ರಶ್ನೆಗಳನ್ನು ಕೇಳಿ ವಿದ್ಯಾರ್ಥಿಗಳನ್ನು ಆಲೋಚನೆ ಮಾಡುವಂಗೆ ಮಾಡಬೇಕು, ಇದು ಮುಖ್ಯ ಉದ್ದೇಶ. ಸೊ ಅದಕ್ಕೆ ಅನೇಕ ರಿಸೋರ್ಸಸ್ ಆಲ್ರೆಡಿ ನಿಮ್ಮ ಹತ್ರ ಲಭ್ಯವಿದೆ. ಸಂಚಲನ ಕೈಪಿಡಿ ಇದೆ, ಡಯಟ್ ತಯಾರಿಸಿದ ಲೆಸನ್ ಪ್ಲಾನ್ಸ್ ನಿಮ್ಮ ಹತ್ರ ಮಾಡ್ಯೂಲ್ಸ್ ಇದೆ. ಮತ್ತೆ ನೀವು TLM ಸಹ ನೀವು ಅಲ್ಲಿ ನಿಮ್ಮ ಸಂಚಲನಾ ಕೇಂದ್ರಗಳಲ್ಲಿ ತಯಾರಿ ಮಾಡ್ಕೊಬಹುದು. ಸೊ ನಿಮಗೆ 2 hours ಟೈಮ್ ಇರುತ್ತದೆ. ನೀವು ಟೀಚರ್ಸ್ ಅನ್ನೆಲ್ಲ ಗ್ರೂಪ್ ಆಗಿ ಡಿವೈಡ್ ಮಾಡಿ ಒಂದೊಂದು ಗ್ರೂಪ್ಗೆ ಒಂದೊಂದು TLM ಮಾಡ್ಲಿಕ್ಕೆ ಸಹ ನೀವು ಪ್ಲಾನ್ ಮಾಡ್ಕೊಬಹುದು. ಸೊ 2 hours ಕಂಟಿನ್ಯೂಸ್ ಆಗಿ ಕೂತ್ಕೊಬೇಕಂದ್ರೆ ಕಷ್ಟ ಆಗ್ಬೋದು. ಸೊ ಮಧ್ಯದಲ್ಲಿ ಒಂದು 20 minutes ಬ್ರೇಕ್ ಸಹ ನೀವು ಬೇಕಾದ್ರೆ ಪ್ಲಾನ್ ಮಾಡ್ಕೊಬಹುದು. ಸೊ ಕೊನೆಯದಾಗಿ ಬಂದು ಮತ್ತೆ ನೀವು ಈ ಆಕ್ಟಿವಿಟೀಸ್ ಮಾಡೋದು ಅಥವಾ TLMs ಮಾಡೋದು ಮತ್ತೆ ನೀವು ಕಂಟಿನ್ಯೂ ಮಾಡ್ಕೊಬಹುದು. ಕೊನೆಯದಲ್ಲಿ ನೀವು ಏನ್ ಮಾಡ್ಬೇಕಂದ್ರೆ ವರ್ಡ್ ಪ್ರಾಬ್ಲಮ್ಸ್ ಬಂದು ಯಾವತ್ತೂ ಒಂದು ಚಾಲೆಂಜಿಂಗ್ ಆಗಿರುತ್ತದೆ, ವಿದ್ಯಾರ್ಥಿಗಳಿಗೂ ತುಂಬಾ ಚಾಲೆಂಜಿಂಗ್ ಆಗಿರುತ್ತೆ. ಬಟ್ ಟೀಚರ್ಸ್ಗೆ ಬಂದು ವರ್ಡ್ ಪ್ರಾಬ್ಲಮ್ ನೋಡಿದ ಕೂಡಲೇ 2 or 3 ಮೆಥಡ್ಸ್ ಅಲ್ಲಿ ಸಾಲ್ವ್ ಮಾಡ್ಲಿಕ್ಕೆ ಐಡಿಯಾ ಬರುತ್ತೆ. ಇದು ಈ ಮೆಥಡ್ ಅಲ್ಲಿ ಮಾಡ್ಬೋದು, ಇದನ್ನು ಈ ಮೆಥಡ್ ಅಲ್ಲಿ ಮಾಡ್ಬೋದು, ಇನ್ನೊಂದು ಮೆಥಡ್ ಅಲ್ಲಿ ಮಾಡ್ಬೋದು, ಇದನ್ನು ಚಟುವಟಿಕೆ ಮುಖಾಂತರ ಮಾಡ್ಬೋದು, ಬೇರೆ ಬೇರೆ ಐಡಿಯಾಸ್ ಎಲ್ಲ ಇರುತ್ತೆ. ಸೊ ಟೀಚರ್ಸ್ ಎಲ್ಲ ಸಂಚಲನ ಸೆಂಟರ್ ನಲ್ಲಿ ಸೇರಿಕೊಂಡಾಗ ಆಗ ಬಂದ್ಬಿಟ್ಟು ಯಾವ ಮೆಥಡ್ಸ್ ಅಲ್ಲಿ ಮಾಡ್ಬೋದು, ಯಾವ್ದು ಮೆಥಡ್ ಮಾಡಿದ್ರೆ ಚೆನ್ನಾಗಿರುತ್ತೆ, ಯಾವ್ದು ಬೆಟರ್ ಮೆಥಡ್. ಸೊ ಒಂದು ಪೀರ್ ಲರ್ನಿಂಗ್, ಒಬ್ಬರಿಗೆ ಒಬ್ರು ಅದನ್ನು ಮೆಥಡ್ಸ್ ಅನ್ನು ಡಿಸ್ಕಸ್ ಮಾಡಿದ್ರೆ ಒಂದು ಒಳ್ಳೆ ಸೊಲ್ಯೂಷನ್ ಬರ್ಬೋದು. ಅದರಿಂದ ಅದನ್ನು ನೀವು ಮಕ್ಕಳಿಗೆ ತಗೊಂಡು ಹೋದ್ರೆ ಇನ್ನಷ್ಟು ಮಕ್ಕಳಿಗೆ ಹೆಲ್ಪ್ ಆಗ್ಬೋದು ಉದ್ದೇಶಕ್ಕಾಗಿ ಲಾಸ್ಟ್ ಅಲ್ಲಿ ಒಂದು 4 ಪ್ರಾಬ್ಲಮ್ಸ್ ನಾವು ಸಂಚಲನ ಬುಕ್ಲೆಟ್ ಅಲ್ಲಿ ಇಟ್ಟಿದ್ದೇವೆ. ಅದ್ರ ಬಗ್ಗೆ ಸಹ ನೀವು ಚರ್ಚೆ ಮಾಡ್ಬೋದು. ತದನಂತರ ಕೊನೆಯದಾಗಿ ಒಂದು ಪೋಸ್ಟ್ ಕ್ವಿಜ್.
ಸೊ ಸಂಚಲನಕ್ಕೆ ಟೀಚರ್ಸ್ ಬಂದಿದ್ದಾರೆ, ಅವ್ರಿಗೆ ಏನಾದರೂ ಡೌಟ್ಸ್ ಇತ್ತಾ ಅಂತ ಹೇಳಿ ಪ್ರೀ ಕ್ವಿಸ್ನಲ್ಲಿ ಗೊತ್ತಾಗುತ್ತೆ. ಡೌಟ್ಸ್ ಇದ್ದರೆ ಡೌಟ್ಸ್ ಚರ್ಚೆ ಆಗುತ್ತೆ. ಮತ್ತೆ ಕೊನೆಯದಾಗಿ ಮತ್ತೆ ಒಂದು ಪೋಸ್ಟ್ ಕ್ವಿಸ್. ಸೊ ಡೌಟ್ಸ್ ಚರ್ಚೆ ಆಗಿ ಡೌಟ್ಸನ್ನು ನೀವು ಕ್ಲಾರಿಫೈ ಮಾಡಿದ್ದೀರಿ, ಮತ್ತೆ ಅವರಿಗೆ ಡೌಟ್ಸ್ ಎಲ್ಲ ಕ್ಲಾರಿಫಿಕೇಶನ್ ಆಯ್ತಾ, ಎಷ್ಟರ ಮಟ್ಟಿಗೆ ಆಯಿತು ಅಂತ ಹೇಳಿ ಅವರೇ ಒಂದು ಸ್ವಾವಲೋಕನ ಅಥವಾ ಸೆಲ್ಫ್ ರಿಫ್ಲೆಕ್ಷನ್ ಮಾಡ್ಕೊಳ್ಳುವಂಗೆ ಪೋಸ್ಟ್ ಕ್ವಿಸ್ ಇರ್ತದೆ. ಅದಲ್ಲೇ ಒಂದು ಚಿಕ್ಕ ಚಿಕ್ಕ ಸಿಂಪಲ್ ಕ್ವಶನ್ಸ್ ಇರುತ್ತೆ, ಅದನ್ನೇ ಅವ್ರು ಆನ್ಸರ್ ಮಾಡಿದರೆ ಓ ನನಗೆ ಡೌಟ್ಸ್ ಬಂದಿತ್ತು ಅದೆಲ್ಲ ಕ್ಲಾರಿಫೈ ಆಯಿತು ಅಂತ ಹೇಳಿ ಸಿಂಪಲ್ ಮ್ಯಾಥ್ ಪ್ರಾಬ್ಲಮ್ಸ್ ಇರುತ್ತೆ, ಅಥವಾ ಸೈನ್ಸ್ ಕ್ವಶನ್ಸ್ ಇರುತ್ತೆ, ಅಥವಾ ಇಂಗ್ಲೀಷ್ಗೆ ಸಂಬಂಧಪಟ್ಟಂತೆ ಸಬ್ಜೆಕ್ಟ್ ವೈಸ್ ಆ ಕ್ವಶನ್ಸ್ ಬರುತ್ತೆ. ಅದು ಆನ್ಸರ್ ಮಾಡಿದರೆ ನನಗೆ ಡೌಟ್ಸ್ ಮೊದಲಿತ್ತು ಈಗ ಕ್ಲಾರಿಫೈ ಆಯಿತು ಅಂತ ಹೇಳಿ ಒಂದು ಎಲ್ಲರಿಗೂ ಒಂದು ಕ್ಲಾರಿಫಿಕೇಶನ್ ಒಟ್ಟಿಗೆ ಸಂಚಲನ ಸೆಂಟರಿಂದ ಹೋಗ್ಬೋದು. ಮತ್ತು ಕ್ಲಾಸ್ ರೂಮಲ್ಲಿ ಹೋಗಿ ಅಲ್ಲಿ ಕಲಿತಿರುವ ವಿಷಯಗಳನ್ನು ಮಕ್ಕಳಿಗೆ ಮುಟ್ಟಿಸ್ಬೋದು. ಹಾಗಾಗಿ ಮಕ್ಕಳಿಗೆ ಒಳ್ಳೆ ಕಲಿಕೆ ಆಗಲಿಕ್ಕೆ ಸಾಧ್ಯವಾಗುತ್ತದೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ನ್ಯಾಷನಲ್ ಅಚೀವ್ಮೆಂಟ್ ಸರ್ವೆ. ಸೊ ಈ ನ್ಯಾಷನಲ್ ಅಚೀವ್ಮೆಂಟ್ ಸರ್ವೆ ಬಂದು ನ್ಯಾಷನಲ್ ಅಚೀವ್ಮೆಂಟ್ ಸರ್ವೆ 3 ವರ್ಷಗಳಿಗೆ ಒಮ್ಮೆ ಅದು ಸೆಂಟ್ರಲ್ ಗವರ್ಮೆಂಟ್ ಇಂದ ನಡೆಸ್ತಾರೆ. ಇದು ಒಂದು ಆಲ್ ಇಂಡಿಯಾ ಲೆವೆಲ್ ಅಲ್ಲಿ ಆಗುವಂತಹ ಎಕ್ಸಾಮ್ ಆಗಿದೆ. ಇದು ಬಂದು ಕ್ಲಾಸ್ 3, 5, 8 ಮತ್ತೆ 10th ಕ್ಲಾಸ್ ಈ 4 ಕ್ಲಾಸ್ ಮಕ್ಕಳಿಗೆ ಅದನ್ನು ಪರೀಕ್ಷೆಯನ್ನು ನಡೆಸ್ತಾರೆ. ಸೊ ಈಗ ಈ ಲಾಸ್ಟ್ ನ್ಯಾಸ್ ಏನು ನಡೆದಿದೆ ಅದು ತುಮಕೂರು ಜಿಲ್ಲೆಯಲ್ಲಿ ನೋಡಿದರೆ 48 ಸ್ಕೂಲ್ಸ್ ಅಲ್ಲಿ ನಡೆದಿದೆ. ಟೋಟಲ್ ಬಂದು 779 ಸ್ಟೂಡೆಂಟ್ಸ್ಗೆ ಮಾತ್ರ ಅದು ಟೆಸ್ಟ್ ಅನ್ನು ಕಂಡಕ್ಟ್ ಮಾಡಿಬಿಟ್ಟು ಅವರ ಸ್ಕೋರ್ ಏನು ಬಂದಿದೆ ಅದು ಬಂದು ತುಮಕೂರಿದು ಸ್ಕೋರ್ ಅಂತ ಅವರು ಹೇಳ್ತಾರೆ. ಸೊ ಸ್ಕೋರ್ ಬಂದು ಈ ರೀತಿ ಬಂದಿದೆ. ಸೊ ಇದು ಎಕ್ಸಾಮ್ ಆಗಿದ್ದು ಬಂದು ಕೋವಿಡ್ ಮುಗಿದ ನಂತರ ಈ ಎಕ್ಸಾಮ್ ಆಗಿದೆ. ಸೊ ಹಾಗಾಗಿ ಸ್ವಲ್ಪ ಸ್ಕೋರ್ಸ್ ಕಮ್ಮಿ ಇದೆ. ಅದಕ್ಕಿಂತ ಮುಂಚೆ ನೋಡಿದ್ರೆ ಸ್ಕೋರ್ಸ್ ಎಲ್ಲ ತುಂಬಾ ಚೆನ್ನಾಗಿತ್ತು. ಸೊ ಈ ವರ್ಷ ಅಕ್ಟೋಬರ್ ನಡೆಸಬೇಕಾದ್ರೆ ಮತ್ತೆ ಸಹ ಸ್ಕೋರ್ ತುಂಬಾ ಒಳ್ಳೆದಾಗಿ ಬರುವ ಸಾಧ್ಯತೆಗಳು ತುಂಬಾನೇ ಇದೆ. ಆಲ್ರೆಡಿ ಪ್ರಿಪರೇಷನ್ಸ್ ಎಲ್ಲ ತುಂಬಾ ಆಗಿದೆ. ಸೊ ಅದೇ ರೀತಿಯಲ್ಲಿ ಗ್ರೇಡ್ 8ಗೆ ಸಹ ಬಂದು ಎಕ್ಸಾಮ್ಸ್ ಕಂಡಕ್ಟ್ ಮಾಡಿದ್ದಾರೆ. ಸೊ ತುಮಕೂರಿನಲ್ಲಿ ನೋಡಿದ್ರೆ 66 ಸ್ಕೂಲ್ಸ್ ಅಲ್ಲಿ ಎಕ್ಸಾಮ್ ನಡೆದಿದೆ. ಮತ್ತೆ 1715 ಸ್ಟೂಡೆಂಟ್ಸ್ಗೆ ಈ ಟೆಸ್ಟ್ ಮಾಡಿದ್ದಾರೆ. ಸೊ ಇದು ಬಂದು ಎಲ್ಲಾ ಮಕ್ಕಳನ್ನು ಟೆಸ್ಟ್ ಮಾಡಲ್ಲ. ಅವರು ಬಂದು ಒಂದು ಕ್ರೈಟೀರಿಯಾ ಇಟ್ಕೊಂಡು ಕೆಲವು ಶಾಲೆಗಳಲ್ಲಿರೋ ಮಕ್ಕಳಿಗೆ ಮಾತ್ರ ಟೆಸ್ಟ್ ಕಂಡಕ್ಟ್ ಮಾಡ್ತಾರೆ. ಅವ್ರು ಬಂದಿರೋ ಸ್ಕೋರ್ ಅನ್ನು ಬಂದು ಜಿಲ್ಲೆಯ ಆವರೇಜ್ ಸ್ಕೋರ್ ಅಂತ ಹೇಳಿ ಅವರು ಕಂಡಕ್ಟ್ ಮಾಡ್ತಾರೆ. ಸೊ ಈಗ ಎಲ್ಲಾ ಶಾಲೆಗಳಲ್ಲಿ ಮಾಡಲ್ಲ, ಕೆಲವು ಶಾಲೆಗಳೆಲ್ಲ ಮಾಡ್ತಾರೆ ಅಂತ ಮಾಡೋದಕ್ಕಿಂತ ಎಲ್ಲರೂ ಬಂದು ಎಲ್ಲಾ ಟೀಚರ್ಸ್ ಬಂದು ಒಂದು ಪ್ರೋಆಕ್ಟಿವ್ ಆಗಿ ತಮ್ಮ ಮಕ್ಕಳನ್ನು ಇದಕ್ಕೆ ಪ್ರಿಪೇರ್ ಮಾಡಿಬಿಟ್ರೆ ಯಾವುದೇ ಒಂದು ಶಾಲೆಯಲ್ಲಿ ಸಹ ಬಂದು ಪರೀಕ್ಷೆಯನ್ನು ನಡೆಸಿದರೂ ಕೂಡ ಡಿಸ್ಟಿಕ್ ಇದು ಓವರ್ ಆಲ್ ಸ್ಕೋರ್ ಬಂದು ಇಂಪ್ರೂವ್ ಆಗುತ್ತೆ. ಆ ರೀತಿಯಲ್ಲಿಯೇ ನಾವು ಇದಕ್ಕೆ ಪ್ರಿಪರೇಷನ್ ಮಾಡಬೇಕು ಅಂತ ಹೇಳಿ ನೀವು ಟೀಚರ್ಸ್ ಅನ್ನ ಸ್ವಲ್ಪ ಮೋಟಿವೇಟ್ ಮಾಡಿದ್ರೆ ಅದಕ್ಕೆ ಎಲ್ಲರೂ ಬಂದು ಒಳ್ಳೆ ರೀತಿಯಲ್ಲಿ ಪ್ರಿಪರೇಷನ್ ಮಾಡ್ಕೊತಾರೆ. ಈ ನ್ಯಾಸ್ ಎಕ್ಸಾಮ್ ಆಗಬೇಕಾದ್ರೆ ಡಿಸ್ಟಿಕ್ ಇದು ಸ್ಕೋರ್ ಇಂಪ್ರೂವ್ ಆಗುತ್ತೆ ಅಂತ ಹೇಳಿ ನಾನು ಇಲ್ಲಿ ಹೇಳಿಕೆ ಇಷ್ಟಪಡ್ತೀನಿ. ಸೊ ಈಗ ನ್ಯಾಸ್ ಯಾವ ರೀತಿ ಅದರಲ್ಲಿ ಎಕ್ಸಾಮ್ ಇರುತ್ತೆ, ಯಾವ ರೀತಿ ಅದರಲ್ಲಿ ಕ್ವಶನ್ಸ್ ಬರುತ್ತೆ ಅಂತ ಹೇಳಿ ಒಂದು ಸ್ವಲ್ಪ ಡಿಸ್ಕಸ್ ಮಾಡೋಣ. ಸೊ ಗಣಿತದಲ್ಲಿ ಮುಖ್ಯವಾಗಿ ನೋಡಿದ್ರೆ ಲರ್ನಿಂಗ್ ಔಟ್ಕಮ್ ಸ್ಪೆಸಿಫಿಕ್ ಆಗಿ ಚಾಪ್ಟರ್ ವೈಸ್ ಆಗಿ ಅದರಲ್ಲಿ ಲರ್ನಿಂಗ್ ಔಟ್ಕಮ್ಸ್ ಇದೆ. ಆ ಲರ್ನಿಂಗ್ ಔಟ್ಕಮ್ಗೆ ತಕ್ಕಂಗೆ ಅದರಲ್ಲಿ ಪ್ರಶ್ನೆಗಳು ಬರುತ್ತೆ. ವಿಜ್ಞಾನದಲ್ಲಿ ಕೂಡ ಬಂದು ಲರ್ನಿಂಗ್ ಔಟ್ಕಮ್ಸ್ ಕೊಟ್ಟಿದ್ದಾರೆ, ಬಟ್ ಅದೆಲ್ಲ ಬಂದು ಥೀಮ್ ಬೇಸ್ಡ್ ಲರ್ನಿಂಗ್ ಔಟ್ಕಮ್ಸ್ ಆಗಿದೆ. ಸೊ ಥೀಮ್ ಬೇಸ್ ಆಗಿ ಅದರಲ್ಲಿ ಕ್ವಶನ್ಸ್ ಬರುತ್ತೆ. ಸೊ ಇಂಗ್ಲಿಷ್ ಅಲ್ಲಿ ಬಂದು ಮುಖ್ಯವಾಗಿ ಬಂದು ರೀಡಿಂಗ್ ಕಾಂಪ್ರಿಹೆನ್ಷನ್ ಮೇಲೆನೆ ಕ್ವಶನ್ಸ್ ಇರುತ್ತೆ. ಕನ್ನಡದಲ್ಲಿಯೂ ಕೂಡ ಬಂದು ರೀಡಿಂಗ್ ಕಾಂಪ್ರಿಹೆನ್ಷನ್ ಮೇಲೆನೆ ಅದರಲ್ಲಿ ಕ್ವಶನ್ಸ್ ಇರುತ್ತೆ. ಸೊ ಇದರಲ್ಲಿ ಬಂದು ಪ್ರಶ್ನೆ ಹೇಗಿರುತ್ತೆ ಅಂತ ಹೇಳಿದ್ರೆ ಗ್ರೇಡ್ 3 ಮತ್ತೆ ಗ್ರೇಡ್ 5ಗೆ ಇನ್ವಿಜಿಲೇಟರ್ಸ್ ಯಾರು ಇರ್ತಾರೆ ಪರೀಕ್ಷೆ ಮಾಡುವವರು, ಅವ್ರು ಬಂದ್ಬಿಟ್ಟು ಪ್ರಶ್ನೆಗಳನ್ನು ಓದುತ್ತಾರೆ, ಮಕ್ಕಳಿಗೆ ಕೇಳಲಿಕ್ಕೆ ಅವಕಾಶ ಕೊಡ್ತಾರೆ, ಮತ್ತೆ ಅದರಲ್ಲಿರುವ ಆಪ್ಷನ್ಸ್ ಅನ್ನೆಲ್ಲಾನು ಓದ್ತಾರೆ. ಮಕ್ಕಳ ಆಪ್ಷನ್ಸ್ ಎಲ್ಲ ಕೇಳ್ಕೊಂಡು ಮತ್ತೆ ಅದಕ್ಕೆ ಯಾವುದು ಸರಿ ಯಾವುದು ತಪ್ಪು ಅಂತ ಹೇಳಿ ಅದರಲ್ಲಿ ಮಾರ್ಕ್ ಮಾಡ್ತಾರೆ. ಇದು ಬಂದು ಗ್ರೇಡ್ 3 ಮತ್ತೆ ಗ್ರೇಡ್ 5 ಅವರಿಗೆ ಇನ್ವಿಜಿಲೇಟರ್ ಯಾರು ಕಂಡಕ್ಟ್ ಮಾಡ್ಲಿಕ್ಕೆ ಬರ್ತಾರೆ ಅವರು ಬಂದು ಪ್ರಶ್ನೆಗಳನ್ನು ಓದಿ ಮಕ್ಕಳಿಗೆ ಸ್ವಲ್ಪ ಟೈಮ್ ಕೊಡ್ತಾರೆ ಅರ್ಥ ಮಾಡ್ಕೊಳ್ಳಿಕ್ಕೆ. ನಂತರ ಆಪ್ಷನ್ಸ್ ಅನ್ನು ಸಹ ಓದ್ತಾರೆ. ಮಕ್ಕಳು ಅದನ್ನು ಆಪ್ಷನ್ಸ್ ಅನ್ನು ಒಂದೊಂದನ್ನು ಕೇಳ್ಕೊಂತಾರೆ. ತದನಂತರ ಅವರಿಗೆ ಲೆಕ್ಕಾಚಾರ, ಗಣಿತ ಆದರೆ ಲೆಕ್ಕಾಚಾರ ಮಾಡ್ಲಿಕ್ಕೆ ಅವಕಾಶ ಕೊಡ್ತಾರೆ, ಸೈನ್ಸ್ ಆದರೆ ಯಾವುದು ಲಾಜಿಕಲ್ ಥಿಂಕಿಂಗ್ ಮಾಡ್ಲಿಕ್ಕೆ ಅವಕಾಶ ಕೊಡ್ತಾರೆ. ಒಂದು 30-35 ಸೆಕೆಂಡ್ಸ್ ಟೈಮ್ ಕೊಡ್ತಾರೆ. ಸೊ ನಿಧಾನವಾಗಿ ಒಂದೊಂದು ಕ್ವಶನ್ ಅನ್ನು ಮುಗಿಸ್ಕೊಂಡು ಅದು ಹೋಗುವ ಕ್ರಮ ಇದೆ. ಸೊ ಇದರಲ್ಲಿ ಹೇಗೆ ಅಂತ ಹೇಳಿದ್ರೆ ಮಕ್ಕಳು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಪರೀಕ್ಷೆಯಲ್ಲಿ ಪ್ರಶ್ನೆಗೆ ಎಲ್ಲಾನು ಬಂದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸೇ ಇರುತ್ತೆ. ಯಾವ ಆಪ್ಷನ್ ಕರೆಕ್ಟು ಅದಕ್ಕೆ ಸರ್ಕಲ್ ಮಾಡಬೇಕು. ಇಲ್ಲಿ ಉದಾಹರಣೆ ನೋಡಿದ್ರೆ ಆಪ್ಷನ್ ಸಿ ಬಂದು ಇಲ್ಲಿ ಕರೆಕ್ಟ್ ಆಗಿದೆ. ಸೊ ಅದಕ್ಕೆ ಮಕ್ಕಳು ಬಂದು ಸಿಗೆ ಒಂದು ಸರ್ಕಲ್ ಹಾಕಬೇಕು. ಇದು ಗ್ರೇಡ್ 3 ಮತ್ತೆ ಗ್ರೇಡ್ 5ಗೆ ಈ ತರ ಕ್ವಶನ್ ಪೇಪರ್ ಇರುತ್ತೆ. ಸೊ ಕ್ವಶನ್ ಪೇಪರ್ ನಲ್ಲಿಯೇ ಬಂದು ವಿದ್ಯಾರ್ಥಿಗಳು ಬಂದು ಕರೆಕ್ಟ್ ಆಪ್ಷನ್ಗೆ ಒಂದು ಸರ್ಕಲ್ ಹಾಕಬೇಕು. ಈಗ ಗ್ರೇಡ್ 8ಗೆ ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ ಅದರಲ್ಲಿ ಇನ್ವಿಜಿಲೇಟರ್ ಬಂದು ಕ್ವಶನ್ಸ್ ಅನ್ನು ಓದಲ್ಲ. ಯಾಕಂದ್ರೆ 8th ಗ್ರೇಡ್ ಮಕ್ಕಳಿಗೆ ಬಂದು ಓದೋಕೆ ಚೆನ್ನಾಗಿ ಬರುತ್ತೆ. ಸೊ ಅವರೇ ಕ್ವಶನ್ಸ್ ಅನ್ನು ಓದ್ಕೊಂಡು ಅವರೇ ಆನ್ಸರ್ ಮಾಡ್ಕೊಬೇಕು. ಗ್ರೇಡ್ 8ನವರಿಗೆ ಬಂದು OMR ಶೀಟ್ ಇರುತ್ತೆ. ಆ OMR ಶೀಟ್ ಅಲ್ಲಿ ಯಾವುದು ಕರೆಕ್ಟ್ ಆಪ್ಷನ್ ವಿದ್ಯಾರ್ಥಿಗಳೇ ಅದರಲ್ಲಿ ಮಾರ್ಕ್ ಮಾಡ್ಕೊಬೇಕಾಗುತ್ತೆ. ಸೊ ಇದು ಮೇನ್ ಡಿಫರೆನ್ಸ್ ಇದೆ ಗ್ರೇಡ್ 3 ಮತ್ತೆ ಗ್ರೇಡ್ 8ಗೆ ಮೇನ್ ಡಿಫರೆನ್ಸ್ ಇದು. ಗ್ರೇಡ್ 3 ಮತ್ತೆ 5ಗೆ ಬಂದ್ಬಿಟ್ಟು ಪ್ರಶ್ನೆಗಳು ಓದಲಾಗುತ್ತದೆ ಇನ್ವಿಜಿಲೇಟರ್ ಇಂದ. ಅದು ಕೇಳ್ಕೊಂಡು ಮಕ್ಕಳು ಬಂದು ಆಪ್ಷನ್ ಅನ್ನು ಸರ್ಕಲ್ ಮಾಡಿದ್ರೆ ಸಾಕು. ಆದರೆ ಗ್ರೇಡ್ 8 ಮಕ್ಕಳಿಗೆ ಬಂದು ಮಕ್ಕಳೇ ಬಂದು ಪ್ರಶ್ನೆಗಳನ್ನು ಓದ್ಕೊಂಡು ಸಾಲ್ವ್ ಮಾಡಿ ಆನ್ಸರ್ ಮಾಡಿ OMR ಶೀಟಲ್ಲಿ ಹೋಗಿ ಆ ಕರೆಕ್ಟ್ ಆಪ್ಷನ್ ಅನ್ನು ಡಾರ್ಕೆನ್ ಮಾಡಬೇಕಾಗುತ್ತೆ. ಸೊ ಇದು ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಇದೆ. ಸೊ
ಸೊ ನೀವು ಪ್ರಿಪರೇಷನ್ ಈಗ ಟೀಚರ್ಸ್ ನಾಳೆ ಹೋಗಿ ಕ್ಲಾಸ್ ರೂಮಲ್ಲಿ ಹೇಗೆ ಪ್ರಿಪರೇಷನ್ ಮಾಡಬೇಕು ಅಂತ ಹೇಳಿ ನೀವು ಸ್ವಲ್ಪ ಗೈಡೆನ್ಸ್ ಕೊಟ್ಬಿಟ್ರೆ ಅವರಿಗೆ OMR ಶೀಟು ಫಿಲ್ ಮಾಡಿಸ್ಬೇಕು ಅಂತ ಅದಕ್ಕೆ ಸಹ ಒಂದು ಪ್ರಾಕ್ಟೀಸ್ ಮಾಡಿಸ್ಕೊಳ್ಳಿಕ್ಕೆ ಸಹ ಬಂದು ಅವಕಾಶ ಇರುತ್ತೆ ಮತ್ತು ಟೈಮು ಇರುತ್ತೆ. ಸೊ ಈಗ ಪ್ರಶ್ನೆಗಳು ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ ಇದು ನ್ಯಾಸ್ ಕ್ವಶನ್ ಪೇಪರ್ ಇಂದನೇ ನಾವು ತೆಗೆದಿರುವಂತಹ ಪ್ರಶ್ನೆಗಳಾಗಿದೆ. ಇಂಗ್ಲಿಷ್ ಮೀಡಿಯಂ ಸ್ಕೂಲ್ಸ್ ಆದ್ರೆ ಪ್ರಶ್ನೆಗಳು ಇಂಗ್ಲಿಷಲ್ಲಿ ಇರುತ್ತೆ, ಕನ್ನಡ ಮೀಡಿಯಂ ಸ್ಕೂಲ್ಸ್ ಆದ್ರೆ ಪ್ರಶ್ನೆಗಳು ಬಂದು ಕನ್ನಡದಲ್ಲಿರುತ್ತೆ. ಸೊ ಇಂಗ್ಲಿಷ್ ಪ್ರಶ್ನೆ ಬಂದು ಅದು ಪ್ಯಾರಾಗ್ರಾಫ್ ಕೊಟ್ಟಿರ್ತಾರೆ, ಅದಕ್ಕೆ ಕೆಳಗೆ ಇಂಗ್ಲಿಷಲ್ಲಿ ಪ್ರಶ್ನೆಗಳಿರುತ್ತವೆ. ಎಲ್ಲ ಬಂದು ಪ್ಯಾರಾಗ್ರಾಫ್ ಓದ್ಕೊಂಡು ಕೆಳಗೆ ಪ್ರಶ್ನೆಗಳಿರುತ್ತೆ, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್, ಅದನ್ನು ಆನ್ಸರ್ ಮಾಡ್ಕೊಬೇಕು. ಇನ್ನೊಂದು ಬಂದು ಪೋಸ್ಟರ್ ಕೊಟ್ಟಿರ್ತಾರೆ. ಪೋಸ್ಟರ್ನ ಅವ್ರು ನೋಡಿ ಅದ್ರಲ್ಲಿ ಏನಿದೆ ಅಂತ ಹೇಳಿ ಓದುತ್ತಾರೆ, ಅದರ ಇನ್ಫಾರ್ಮೇಶನ್ ಎಲ್ಲ ಬಂದು ಇನ್ವಿಜಿಲೇಟರ್ ಓದ್ತಾರೆ. ಓದಿದ ನಂತರ ಸೇಮ್ ಅದಕ್ಕೆ ಇನ್ಫಾರ್ಮೇಶನ್ ಬೇಸ್ಡ್ ಒಂದು ಕ್ವಶನ್ ಇರುತ್ತೆ, ಆ ಕ್ವಶನ್ ಅನ್ನು ಮಕ್ಕಳು ಆನ್ಸರ್ ಮಾಡಬೇಕಾಗುತ್ತೆ. ಇದೇ ರೀತಿಯಲ್ಲಿ ಕನ್ನಡದಲ್ಲಿ ಕೂಡ ಇದೇ ರೀತಿ ಇರುತ್ತೆ. ಒಂದು ಪ್ಯಾರಾಗ್ರಾಫ್ ಕೊಟ್ಟಿರ್ತಾರೆ, ಅದನ್ನ ಪ್ಯಾರಾಗ್ರಾಫ್ ಅನ್ನು ಗ್ರೇಡ್ 3 ಮತ್ತು 5 ಮಕ್ಕಳಿಗೆ ಇನ್ವಿಜಿಲೇಟರ್ ನಿಧಾನವಾಗಿ ಓದ್ತಾರೆ. ನಂತರ ಪ್ರಶ್ನೆಗಳನ್ನು ಓದ್ತಾರೆ, ಆಪ್ಷನ್ಸ್ ಅನ್ನು ಓದ್ತಾರೆ. ಮಕ್ಕಳು ಬಂದು ಆ ಆಪ್ಷನ್ಸ್ ಅನ್ನು ಮಾರ್ಕ್ ಮಾಡಬೇಕು. ಗ್ರೇಡ್ 8ನವರಿಗಾದ್ರೆ ಈ ರೀತಿ ಇರಲ್ಲ, ಡೈರೆಕ್ಟ್ ಆಗಿ ಬಂದು ಅವರೇ ಓದ್ಕೊಂಡು ಆಪ್ಷನ್ಸ್ ಅನ್ನು OMR ಶೀಟ್ ಅಲ್ಲಿ ಮಾರ್ಕ್ ಮಾಡಬೇಕಾಗುತ್ತೆ. ಕನ್ನಡದಲ್ಲಿ ಸಹ ಹಾಗೆ ಒಂದು ಪೋಸ್ಟರ್ ಕೊಟ್ಟಿರ್ತಾರೆ, ಪೋಸ್ಟರ್ನ ನೋಡಿ ಅಥವಾ ಗ್ರಾಫ್ ಏನೊಂದು ಕೊಟ್ಟಿರ್ತಾರೆ, ಅದನ್ನು ನೋಡಿ ಅರ್ಥ ಮಾಡಿಕೊಂಡು ಅದರಲ್ಲಿರುವ ಕ್ವಶನ್ಸ್ ಅನ್ನು ಅವರು ಆನ್ಸರ್ ಮಾಡಬೇಕಾಗುತ್ತೆ. ಸೊ ಸೈನ್ಸ್ ಅಲ್ಲಿ ನೋಡಿದ್ರೆ ಈ ರೀತಿಯ ಒಂದು ಲಾಜಿಕಲ್ ಕ್ವಶನ್ಸ್ ಎಲ್ಲ ಇರುತ್ತೆ ಅವರಿಗೆ. ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಆಗಿರುತ್ತೆ. ಸೊ ಸಿಚುಯೇಷನಲ್ ಬೇಸ್ ಇರ್ಬೋದು, ಒಂದು ಎಕ್ಸಾಂಪಲ್ ಬೇಸ್ ಅಪ್ಲಿಕೇಶನ್ ಬೇಸ್ ಕ್ವಶನ್ಸೇ ತುಂಬ ಬರುತ್ತೆ. ಡೈರೆಕ್ಟ್ ಕ್ವಶನ್ಸ್ ಅಂತೂ ಯಾವುದೂ ಇರಲ್ಲ, ಡೆಫಿನೇಷನ್ಸ್ ಆಗಲಿ ಈ ಥರ ಕ್ವಶನ್ಸ್ ಬಂದು ಯಾವುದೂ ಇರಲ್ಲ. ಎಲ್ಲಾನು ಬಂದು ಅಪ್ಲಿಕೇಶನ್ ಲೆವೆಲ್ ಕ್ವಶನ್ಸ್ ಇರುತ್ತೆ ಅಥವಾ ಅನಲೈಸ್ ಲೆವೆಲ್ ಕ್ವಶನ್ಸ್ ಇರುತ್ತೆ. ಈ ರೀತಿ ಕ್ವಶನ್ಸ್ಗೆ ಮಕ್ಕಳನ್ನು ಪ್ರಿಪೇರ್ ಮಾಡಬೇಕು ಅಂತ ಹೇಳಿ ನಾವು ಟೀಚರ್ಸ್ನೆಲ್ಲ ಒಂದು ಮೋಟಿವೇಟ್ ಮಾಡಿದರೆ ಅವರು ಅದಕ್ಕೆ ಮೆಂಟಲಿ ಪ್ರಿಪೇರ್ ಆಗಿರ್ತಾರೆ. ಮಕ್ಕಳನ್ನು ಕೂಡ ಆ ರೀತಿಯ ಪ್ರಿಪೇರ್ ಮಾಡಿರ್ತಾರೆ. ಗಣಿತದಲ್ಲಿ ನೋಡಿದರೆ ಅವರಿಗೆ ಪದರೂಪದ ಸಮಸ್ಯೆಗಳೇ ಬರುತ್ತೆ ಅಥವಾ ವಾಕ್ಯ ರೂಪದ ಸಮಸ್ಯೆಗಳೇ ಬರುತ್ತೆ. ಆ ಸಮಸ್ಯೆಗಳನ್ನ ಅರ್ಥ ಮಾಡಿಕೊಂಡು ಅವರು ಸಾಲ್ವ್ ಮಾಡಬೇಕಾಗುತ್ತೆ. ಯೂಶಲಿ ಬಂದು ಪ್ರಾಬ್ಲಮ್ಸ್ ಎಲ್ಲ ಬಂದು ಒಂದೇ ಸ್ಟೆಪ್ಪಲ್ಲಿ ಸಾಲ್ವ್ ಮಾಡುವಂಥದ್ದು ಇರುತ್ತೆ, 2-3 ಸ್ಟೆಪ್ಪಲ್ಲಿಯೂ ಸಾಲ್ವ್ ಮಾಡುವಂಥ ಪ್ರಶ್ನೆಗಳು ಇರುತ್ತೆ. ಸೊ ಈ ರೀತಿ ಅವರಿಗೆ ಬೇರೆ ಬೇರೆ ಕಾನ್ಸೆಪ್ಟ್ಸ್ ಮೇಲೆ ಅವರಿಗೆ ಈ ಪ್ರಶ್ನೆಗಳೆಲ್ಲ ಬರುತ್ತೆ. ಅದನ್ನೆಲ್ಲ ಅವರು ಸಾಲ್ವ್ ಮಾಡಿ ಆನ್ಸರ್ ಮಾಡಿದರೆ ಅವರ ಸ್ಕೋರ್ ಬಂದು ಒಳ್ಳೆಯದಾಗಿ ತೆಗಲಿಕ್ಕೆ ಸಾಧ್ಯವಿರುತ್ತದೆ. ಸೊ ಈಗ ಟೆಕ್ಸ್ಟ್ ಬುಕ್ ಅಲ್ಲಿ ಬಂದು ನಾವು ನೋಡಿದ್ರೆ ಅನೇಕ ವರ್ಡ್ ಪ್ರಾಬ್ಲಮ್ಸ್ ಇದೆ, ಅದನ್ನು ಸಾಲ್ವ್ ಮಾಡಿದ್ರೆ ತುಂಬಾ ಪ್ರಾಕ್ಟೀಸ್ ಆಗುತ್ತೆ. ಬಟ್ ಮಕ್ಕಳಿಗೆ ಎಷ್ಟು ಪ್ರಾಕ್ಟೀಸ್ ಕೊಟ್ಟರೆ ಅಷ್ಟು ಅವರ ಪ್ರಿಪರೇಷನ್ ಚೆನ್ನಾಗುತ್ತೆ, ಎಕ್ಸಾಮ್ ಫಿಯರ್ ಹೋಗ್ಬಿಡುತ್ತೆ, ನಮಗೆ ಸಾಲ್ವ್ ಮಾಡ್ಲಿಕ್ಕೆ ಆಗುತ್ತೆ ಅಂತ ಹೇಳಿ ಅವ್ರಿಗೂ ಧೈರ್ಯ ಬರುತ್ತೆ. ಸೊ ಅದಕ್ಕಾಗಿ ಬಂದು CWC ಮತ್ತೆ ಡಯಟ್ ಇಬ್ಬರು ಸೇರ್ಕೊಂಡ್ಬಿಟ್ಟು ಒಂದು ವರ್ಕ್ ಬುಕ್ ಅನ್ನು ನಾವು ಮಾಡಿದ್ದೇವೆ. ಸೊ ಅದರಲ್ಲಿ ಬಂದು ಕನ್ನಡ ಮತ್ತೆ ಇಂಗ್ಲಿಷ್ಗೆ ಸೇರಿ ಒಂದು ಸಿಂಗಲ್ ವರ್ಕ್ ಬುಕ್ ಬಂದಿರುತ್ತೆ. ಗ್ರೇಡ್ 5ಗೆ ಒಂದು ವರ್ಕ್ ಬುಕ್ ಇದೆ, ಗ್ರೇಡ್ 8ಗೂ ಕೂಡ ಒಂದು ವರ್ಕ್ ಬುಕ್ ಇದೆ. ಆ ವರ್ಕ್ ಬುಕ್ ಅಲ್ಲಿ ಕನ್ನಡ ಒಂದು ಪೋರ್ಷನ್ ಇದೆ, ಮತ್ತೆ ನಂತರ ಬಂದು ಇಂಗ್ಲಿಷ್ ಇದ್ದು ಪ್ರಾಬ್ಲಮ್ಸ್ ಎಲ್ಲ ಬರುತ್ತೆ ಅಥವಾ ಇಂಗ್ಲಿಷ್ ಇದ್ದು ಕ್ವಶನ್ಸ್ ಎಲ್ಲ ನಮಗೆ ಅದರಲ್ಲಿ ಇರುತ್ತೆ. ಸೇಮ್ ನ್ಯಾಸ್ ಅಲ್ಲಿ ಯಾವ ರೀತಿಯ ಪ್ರಶ್ನೆಗಳು ಬರುತ್ತೋ ಅದೇ ರೀತಿಯ ಪ್ರಶ್ನೆಗಳನ್ನು ಇಲ್ಲಿ ನಾವು ಕ್ರಿಯೇಟ್ ಮಾಡಿದ್ದೇವೆ. ಸೊ ನೀವು ಅದನ್ನು ಮಕ್ಕಳಿಗೆ ಪ್ರಾಕ್ಟೀಸ್ ಮಾಡಿಸಿದ್ರೆ ಅವರಿಗೆ ನ್ಯಾಸ್ ಪರೀಕ್ಷೆಯಲ್ಲಿ ತುಂಬಾ ಸುಲಭವಾಗಿ ಅದನ್ನು ಸ್ಕೋರ್ ಮಾಡಲಿಕ್ಕೆ ಅವರಿಗೆ ಅವಕಾಶ ಇರುತ್ತೆ. ಸೊ ಸೇಮ್ ಅದೇ ರೀತಿಯಲ್ಲಿ ಒಂದು ಸಿಚುಯೇಷನ್ ಕೊಟ್ಟಿರ್ತಾರೆ, ಸಿಚುಯೇಷನ್ ನೋಡಿ ಅರ್ಥ ಮಾಡಿಕೊಂಡು ಆ ಪ್ರಶ್ನೆಗಳನ್ನು ನೀವು ಸಾಲ್ವ್ ಮಾಡಿಸಿದ್ರೆ ಒಳ್ಳೆ ಪ್ರಾಕ್ಟೀಸ್ ಆಗುತ್ತದೆ. ಅದೇ ರೀತಿಯಲ್ಲಿ ಇಂಗ್ಲೀಷಲ್ಲಿ ಕೂಡ ಬಂದು ಒಂದು ಸ್ಟೋರಿಯೋ ಒಂದು ಇಮೇಜ್ ಕೊಟ್ಬಿಟ್ಟು ಅದಕ್ಕೆ ತಕ್ಕಂಗೆ ಬೇರೆ ಬೇರೆ ರೀತಿಯ ಕ್ವಶನ್ಸ್ ಕೊಟ್ಟರೆ ಅವರಿಗೆ ಎಲ್ಲ ರೀತಿಯ ಕ್ವಶನ್ಸ್ಗೂ ರೆಡಿ ಮಾಡಲಿಕ್ಕೆ ವಿವಿಧ ರೀತಿಯ ಕ್ವಶನ್ಸ್ಗಳೆಲ್ಲ ಇರುತ್ತವೆ. ಮುಖ್ಯವಾಗಿ ಉದ್ದೇಶ ಏನು ಅಂತ ಹೇಳಿದ್ರೆ ಲ್ಯಾಂಗ್ವೇಜಸ್ ಅಲ್ಲಿ ಅವರಿಗೆ ಕಾಂಪ್ರಿಹೆನ್ಷನ್ ಸ್ಕಿಲ್ಸ್ ಬಂದು ನಾವು ಡೆವಲಪ್ ಮಾಡಲಿಕ್ಕೆ ನಾವು ಫೋಕಸ್ ಕೊಡಬೇಕಾಗುತ್ತೆ. ಅದು ಡೆವಲಪ್ ಆಯಿತು ಅಂತ ಹೇಳಿದ್ರೆ ಪ್ರಶ್ನೆಗಳ ಕೊಟ್ಟಿರೋ ಇನ್ಫಾರ್ಮೇಶನ್ ಓದ್ತಾರೆ, ಪ್ರಶ್ನೆಗಳನ್ನು ಓದಿ ಅವರಿಗೆ ಆನ್ಸರ್ ಮಾಡಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಸೊ ನೆಕ್ಸ್ಟ್ ಬಂದು ಗಣಿತ ಮತ್ತು ವಿಜ್ಞಾನಕ್ಕೆ 2 ಸಬ್ಜೆಕ್ಟ್ಗೆ ಸೇರಿ ಒಂದು ಬುಕ್ ಅನ್ನು ಕ್ರಿಯೇಟ್ ಮಾಡಲಾಗಿದೆ. ಇಂಗ್ಲಿಷ್ ಮೀಡಿಯಂನವ್ರಿಗೂ ಸಪರೇಟ್ ಪುಸ್ತಕ ಇದೆ, ಕನ್ನಡ ಮೀಡಿಯಂನವ್ರಿಗೂ ಸಪರೇಟ್ ಪುಸ್ತಕ ಇದೆ. ಗ್ರೇಡ್ 5 ಒಂದು ಬುಕ್ ಬರುತ್ತೆ, ಗ್ರೇಡ್ 8ಗೂ ಕೂಡ ಬಂದು ಅವರ ಮೀಡಿಯಂ ವೈಸ್ ಆಗಿ ಯಾವ ಮೀಡಿಯಂ ಅಲ್ಲಿ ಇದ್ದಾರೆ ಅವರಿಗೆ ತಕ್ಕಂಗೆ ಆ ಪುಸ್ತಕವನ್ನು ನಾವು ಇಶ್ಯೂ ಮಾಡ್ತೇವೆ. ಸೊ ಇದರಲ್ಲಿ ಕೂಡ ಬಂದು ಗ್ರೇಡ್ ನಾವು ಮ್ಯಾಥ್ಸ್ ನೋಡಿದ್ರೆ ನಾವು ಮ್ಯಾಥ್ಸ್ ಅಲ್ಲಿ ಸಹ ಬಂದು ಎಲ್ಲ ವರ್ಡ್ ಪ್ರಾಬ್ಲಮ್ಸೇ. ನ್ಯಾಸ್ ಲೆವೆಲ್ಗೆ ಯಾವ ರೀತಿ ಪ್ರಶ್ನೆಗಳು ಬರ್ಬೋದು, ಮಾಡೆಲ್ ಪೇಪರ್ ಆಲ್ರೆಡಿ ಎಕ್ಸಿಸ್ಟಿಂಗ್ ಪೇಪರ್ಸ್ ನಮಗೆ ಕೆಲವು ಲಭ್ಯವಿದೆ, ಅದಕ್ಕೆ ತಕ್ಕಂಗೆ ಆ ಲೆವೆಲಲ್ಲಿ ಕ್ವಶನ್ಸ್ ಇರುವಂಗೆ ಕ್ವಶನ್ಸ್ ಹಾಕಿದ್ದೇವೆ. 1-2 ಅದಕ್ಕಿಂತ ಸ್ವಲ್ಪ ಕಷ್ಟ ಕ್ವಶನ್ಸ್ ಹಾಕಿದ್ದೇವೆ. ಯಾಕಂತ ಹೇಳಿದ್ರೆ ಪ್ರಾಕ್ಟೀಸ್ ಟೈಮಲ್ಲಿ ಟಫ್ ಕ್ವಶನ್ ಸಾಲ್ವ್ ಮಾಡಿದ್ರೆ ಎಕ್ಸಾಮ್ ಅಲ್ಲಿ ಆ ಕ್ವಶನ್ಸ್ ಎಲ್ಲ ತುಂಬಾ ಈಸಿಯಾಗಿ ಕಾಣುತ್ತೆ. ಸೊ ಸಾಲ್ವ್ ಮಾಡ್ಲಿಕ್ಕೆ ಸಹ ಮಕ್ಕಳಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಅದೇ ರೀತಿಯಲ್ಲಿ ಸೈನ್ಸ್ ಅಲ್ಲಿ ಸಹ ಕೂಡ ಬಂದು ತುಂಬಾ ಒಳ್ಳೆ ಲಾಜಿಕಲ್ ಥಿಂಕಿಂಗ್, ಆ ಥಿಂಕಿಂಗ್ ಸ್ಕಿಲ್ಸ್ ಎಲ್ಲ ಡೆವಲಪ್ ಆಗಲಿಕ್ಕೆ ಒಳ್ಳೆ ಕ್ವಶನ್ಸ್ ಎಲ್ಲ ಕೊಟ್ಟಿದ್ದೇವೆ. ಅದನ್ನೆಲ್ಲ ನೀವು ಮಕ್ಕಳಿಗೆ ಪ್ರಾಕ್ಟೀಸ್ ಮಾಡಿಸಿ ಅಂತ ಹೇಳಿ ನೀವು ಟೀಚರ್ಸ್ಗೆ ಮೋಟಿವೇಟ್ ಮಾಡಿದ್ರೆ ಅವರು ಹೋಗಿ ಅವರು ವರ್ಕ್ ಸ್ಟಾರ್ಟ್ ಮಾಡ್ಕೊತಾರೆ. ಈ ಬುಕ್ ಇನ್ನೂ ನಿಮ್ಮ ಕೈಗೆ ಬಂದಿಲ್ಲ, ಇದು ಏನು ಹೇಳ್ತಾ ಇದ್ದಾರೆ ಅಂತ ನಿಮಗೆ ಡೌಟ್ ಬರ್ಬೋದು. ಈ ಒಂದು ವಾರದಲ್ಲಿ ಬೈ ದ ಎಂಡ್ ಆಫ್ ನೆಕ್ಸ್ಟ್ ವೀಕ್ ಒಳಗೆ ನಿಮ್ಗೆ ಎಲ್ಲರಿಗೂ ಈ ಬುಕ್ಸ್ ನಿಮಗೆ ಮಕ್ಕಳಿಗೆ ಪ್ರತಿಯೊಂದು ವಿದ್ಯಾರ್ಥಿಗೂ ಕೂಡ ಒಂದು ಬುಕ್ ಬಂದು ಮುಟ್ಟುತ್ತೆ. ಸೊ ಅವರು ಬಂದು ನೀವು ಸ್ಟಾರ್ಟ್ ಮಾಡ್ಬೋದು. ಈ ಒಂದು ವಾರ ಟೈಮ್ ಕೂಡ ವೇಸ್ಟ್ ಆಗಬಾರ್ದು ಅಂತ ಹೇಳಿ ನಾವು ಕೆಲವು LOSಗೆ ಸಂಬಂಧಪಟ್ಟಂತೆ ಕೆಲವು ಕ್ವಶನ್ ಬ್ಯಾಂಕ್ ಅನ್ನು ನಾವು ನಿಮಗೆ ರಿಲೀಸ್ ಮಾಡ್ತೇವೆ. ವಾಟ್ಸ್ಆ್ಯಪ್ ಮುಖಾಂತರ ನಾವು ಎಲ್ಲ ಟೀಚರ್ ಮೆಂಟರ್ಗೂ ರಿಲೀಸ್ ಮಾಡ್ತೇವೆ. ನೀವು ನಿಮ್ಮ ಶಿಕ್ಷಕರಿಗೂ ಅದನ್ನು ನೀವು ಪಾಸ್ ಆನ್ ಮಾಡ್ಬೋದು. ಇನ್ನೊಂದು ಮುಖ್ಯ ಪಾಯಿಂಟ್ ಏನು ಅಂತ ಹೇಳಿದ್ರೆ ಪ್ರತಿಯೊಂದು ಕ್ವಶನ್ಗೂ ಬಂದು ಡೀಟೇಲ್ಡ್ ಸೊಲ್ಯೂಷನ್ ಆಲ್ರೆಡಿ ನಾವು ಮಾಡಿ ಇಟ್ಟಿದ್ದೇವೆ.
ಸೊ ನಿಮಗೆ ಸಪೋರ್ಟ್ ಮಾಡಬೇಕು ಅಂತ ಹೇಳಿ ಪ್ರತಿಯೊಂದು ಕ್ವಶನ್ಗೂ ಈ ಬುಕ್ಲೆಟ್ ಅಲ್ಲಿ ಏನು ಕೊಟ್ಟಿದ್ದೇವೆ ಪ್ರತಿಯೊಂದಕ್ಕೂ ಡೀಟೇಲ್ಡ್ ಸೊಲ್ಯೂಷನ್ ಇದೆ. ಅದು ಟೀಚೋಪಿ ಆ್ಯಪ್ನಲ್ಲೇ ನಿಮಗೆ ಲಭ್ಯವಿರುತ್ತೆ. ನೀವು ಅಲ್ಲಿಂದ ನೀವು ಡೌನ್ಲೋಡ್ ಮಾಡ್ಕೊಬೋದು. ಡೌನ್ಲೋಡ್ ಮಾಡಿಕೊಂಡು ಮಕ್ಕಳಿಗೆ ನೀವು ಗೈಡೆನ್ಸ್ ಕೊಡ್ಬೋದು. ಗೈಡೆನ್ಸ್ ಕೊಟ್ಟರೆ ಮಕ್ಕಳು ಅದನ್ನು ಸಾಲ್ವ್ ಮಾಡ್ಕೊತಾರೆ. ಇನ್ನೊಂದು ಮುಖ್ಯ ಪಾಯಿಂಟ್ ನಾನು ಏನು ಹೇಳಬೇಕು ಅಂತ ಇಷ್ಟಪಡ್ತೇನೆ ಅಂತ ಹೇಳಿದ್ರೆ, ಈಗ ಗ್ರೇಡ್ 5 ಮಕ್ಕಳಿಗೆ LOS ಯಾವುದೆಲ್ಲ ಇರುತ್ತೆ ಅಂತ ಹೇಳಿ ಒಂದು ಡೌಟ್ ಬರ್ಬೋದು, ಅಥವಾ ಗ್ರೇಡ್ 8ಗೆ ಏನು LOS ಇರ್ಬೋದು ಅಂತ ಹೇಳಿ. ಗ್ರೇಡ್ 5 ಮಕ್ಕಳಿಗೆ ಗ್ರೇಡ್ 4 ಮತ್ತೆ ಗ್ರೇಡ್ 5 LOS ಇರುತ್ತೆ. ಆ LOSಗೆ ಸಂಬಂಧಪಟ್ಟಂತೆ ಆ ಪ್ರಶ್ನೆಗಳು ಬರ್ತವೆ. ಬಟ್ ಇನ್ನೊಂದು ಪಾಯಿಂಟ್ ಏನು ಅಂತ ನೆನಪಿಟ್ಕೊಳ್ಬೇಕಂದ್ರೆ, ಗ್ರೇಡ್ 5 ಮಗುಗೆ ಗ್ರೇಡ್ 5 LOS ಕೊಟ್ಬಿಟ್ರೆ ಸಿಲೆಬಸ್ ಆಗಿರಲ್ಲಲ್ವಾ, ಹೇಗೆ ಮಕ್ಕಳು ಮಾಡ್ತಾರೆ ಅಂತ ಹೇಳಿ ಒಂದು ಡೌಟ್ ಬರ್ಬೋದು. ಇಲ್ಲಿ ಇನ್ನೊಂದು ಸಣ್ಣ ಕ್ಲಾರಿಫಿಕೇಶನ್ ಕೊಡ್ಲಿಕ್ಕೆ ಇಷ್ಟಪಡ್ತೇನೆ. ಸೊ ಪ್ರಶ್ನೆಗಳು ಹೇಗೆ ಇರ್ತವೆ ಅಂತ ಹೇಳಿದ್ರೆ, ಗ್ರೇಡ್ 4 ಅಲ್ಲಿ ಮಗು ಆ ಎಲ್ಲ ಚಾಪ್ಟರ್ಸ್ ಅಥವಾ ಎಲ್ಲ ಪಾಯಿಂಟ್ಸ್ ಅನ್ನು ಕವರ್ ಮಾಡಿತು ಅಂತ ಹೇಳಿದ್ರೆ, ಆ ಪ್ರಶ್ನೆ ಗ್ರೇಡ್ 5 LOಗೆ ಸಂಬಂಧಪಟ್ಟದ್ದು ಇದ್ರೂ ಕೂಡ ಬಂದು ಆ ಡಿಫಿಕಲ್ಟಿ ಲೆವೆಲ್ ಅಥವಾ ಕ್ಯಾಲ್ಕುಲೇಷನ್ಸ್ ಅಥವಾ ಲಾಜಿಕಲ್ ಥಿಂಕಿಂಗ್ ಏನೆಲ್ಲ ಬೇಕು ಅದು ಗ್ರೇಡ್ 4ನಲ್ಲೇ ಕಲ್ತಿರುತ್ತೆ. ಅದೇ ರೀತಿಯಲ್ಲಿ ಇಂಗ್ಲೀಷಲ್ಲಿ ಆಗಲಿ ಅಥವಾ ಸೈನ್ಸಲ್ಲಿ ಆಗಲಿ ಅಥವಾ ಮ್ಯಾಥ್ಸಲ್ಲಿ ಆಗಲಿ ಯಾವುದರಲ್ಲಿ ಕೂಡ ಬಂದು ಗ್ರೇಡ್ 4 ಅಲ್ಲಿ ಚೆನ್ನಾಗಿ ಕಲ್ತಿದ್ರೆ ಮಗು ಗ್ರೇಡ್ 5 ಎಕ್ಸಾಮಲ್ಲಿ ಏನು ಬರುತ್ತೆ ನ್ಯಾಸ್ ಎಕ್ಸಾಮ್ ಒಳ್ಳೆ ಸ್ಕೋರ್ ಮಾಡಲಿಕ್ಕೆ ಅವಕಾಶ ಇರುತ್ತೆ. ಅವರು ರಜೆಗೆ ಹೋಗಿ ಬಂದಿರ್ತಾರೆ, ಎಲ್ಲ ಮರ್ತೋಗಿರ್ತಾರೆ ಸ್ವಲ್ಪ. ಸೊ ಅದಕ್ಕೆ ಈ ವರ್ಕ್ ಬುಕ್ ಅನ್ನು ಕ್ರಿಯೇಟ್ ಮಾಡಲಾಗಿದೆ. ಸೊ ಎಲ್ಲ ಪ್ರಶ್ನೆಗಳನ್ನು ನೀವು ಪ್ರಾಕ್ಟೀಸ್ ಮಾಡಿಸ್ಬಿಟ್ರೆ ಅವರಿಗೆ ಧೈರ್ಯವಾಗಿ ಅವರು ಎಕ್ಸಾಮ್ ಅನ್ನು ಬರೀತಾರೆ. ನಮ್ಮ ತುಮಕೂರು ಡಿಸ್ಟಿಕ್ ಇದು ಸ್ಕೋರ್ ಬಂದು ಒಳ್ಳೆ ಬರಲಿಕ್ಕೆ ತುಂಬಾ ಸಾಧ್ಯತೆಗಳು ಇದೆ. ಸೊ ಇದಿಷ್ಟು ಸ್ವಲ್ಪ ಪಾಯಿಂಟ್ಸ್ ಅನ್ನು ಆಲ್ರೆಡಿ ನಿಮಗೆ ಶೇರ್ ಮಾಡಿ ಆಗಿದೆ. ಅಥವಾ ಇನ್ನೊಮ್ಮೆ ರಿವಿಷನ್ ತರ ನಾನು ಈ ಪಾಯಿಂಟ್ಸ್ ಅನ್ನೆಲ್ಲ ಶೇರ್ ಮಾಡ್ಕೊಂಡಿದ್ದೇನೆ. ಈ ಪಾಯಿಂಟ್ಸ್ ಅನ್ನೆಲ್ಲ ಬಂದು ನಮ್ಮ ರಿಕ್ವೆಸ್ಟ್ ಏನಂತ ಹೇಳಿದ್ರೆ, ನ್ಯಾಸ್ ಇದು ಪ್ರಿಪರೇಷನ್ ಬಂದು ಟೀಚರ್ಸ್ಗೆ ಮೆಂಟರ್ಸ್ ಆಗಿ ನೀವು ಮೋಟಿವೇಟ್ ಮಾಡಿದ್ರೆ ಆ ಟೀಚರ್ಸ್ ಕೂಡ ಬಂದು ಆ ಮೋಟಿವೇಶನ್ ಇಂದ ಕ್ಲಾಸಿಗೆ ಹೋಗಿ ಅವರೆಲ್ಲ ಪ್ಲಾನ್ ಮಾಡ್ಕೊತಾರೆ. ಸೊ ಈ ರೀತಿಯಲ್ಲಿ ನೀವೆಲ್ಲ ಪ್ಲಾನ್ ಮಾಡ್ಕೊಂಡ್ರೆ ತುಮಕೂರಿನ ಸ್ಕೋರ್ ಬಂದು ಒಳ್ಳೆ ಇಂಪ್ರೂವ್ ಆಗ್ಲಿಕ್ಕೆ ತುಂಬಾ ಸಾಧ್ಯತೆ ಇದೆ. In the last page of the whole Sanchalana handbook, which is called Sanchalana Resource ETL Teacher Tool. So this is a very important tool for all of us, the teacher mentors who will be facilitating during the Sanchalana centers. Every month or every Sanchalana session has been coded or provided one experiential topic or one experiential element which the teachers can take up as the theme of the whole session. For example, for the first month of the Sanchalana, that is the Sanchalana 1, the theme of the session or the experiential theme of the session is exposure and forming connections. Just like that, for the second session, it is practice and assistance. For the next one, it is constructive feedback from teacher to learners at necessary moments and intervals. For the next one, it is collab both between the learners while learning and between teachers and students. And reflection, which will be the last theme of the last Sanchalana session, where it will be about reflection within the learners and between each other, between learners. So these themes or these topics, these experiential themes for each of the Sanchalana sessions will guide the discussions forward, so that the teachers can create activities or modify the given activities that you will facilitate to them in a better way, so that they can go back to their classrooms and do that or conduct that modified activity for their students as per what is required for their classrooms. I will just scroll down and I will show you there are some questions with blanks given below them that the teachers can fill in for themselves. They can either do it as a team or they can do it as an individual during the Sanchalana center. So as facilitators, as teacher mentors, we need to be very clear about what the teachers will do using these documents. So this is just one document provided. If you can read this, it says ETL element of Sanchalana 1 only, which is exposure and forming connections. For the next month, the teachers will again use the same questions, but they will change the theme or the experiential theme, which is connected to that month, which will be
something else, for example, reflection for the next session or collaboration. So they will change this theme, but all the questions will basically remain the same. So the questions go like this. So imagine this is also a clarity of what is going to happen when you are facilitating during the Sanchalana centers, during the Sanchalana session in the Sanchalana center. So the first one says, discuss what exposure and forming connection means. So they will imagine all that you have, imagine that you are conducting activities in the Sanchalana center, as Miss Angelina shared with you and explained to you very clearly, very meticulously on what are the steps of the activity, what are objectives, and what are reflective questions, and how the reflective questions are added in the activities. Those are all part of the activities themselves. Those follow the structure of the activity itself. So what we have to do as facilitators during the session is that we have to elicit discussions and reflection from teachers on what modifications can be done to those activities, so that my students in my classroom are able to learn better, learn English better, or able to comprehend English better, or able to listen to or write English better. So this is an element that you have to keep in your mind, and you have to ask the teachers to be aware of when you are conducting an activity in your Sanchalana session. So when you are conducting an activity, for every activity, every teacher is thinking on first, what exactly do they understand by the theme of the experiential theme of the month, or the experiential theme of that Sanchalana session. For the first one, it is exposure and forming connection. So you have to discuss, or they have to come forward and discuss what is their understanding on what is exposure and forming connection. By the way, exposure and forming connection is a part of the English language learning cycle that is already provided to all of you in the Sanchalana handbook, in the initial pages of the handbook. You will find the 4 stages of the language learning process that we have proposed. These 2 items, or these 2 stages, are from that language learning cycle. You can always go back and refer to that, discuss with the teachers, allow the teachers to discuss within themselves and with you what they understand from these stages. And then you can ask all the teachers to look at every activity that you are discussing with them, or you are facilitating for them or to them, and ask themselves the next. The document that he was talking about is available at the end of the Sanchalana booklet. So if there are any doubts, or if there are any clarifications, you can always get in touch with us. So he covered most of what he had to say. So there should be no problem when you look at the document; it'll seem familiar to you. So that's all we have for today from the English team. If there are any questions, do get in touch with us. Thank you.